ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೈದುಹೋತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಅವರ ಆದೇಶದಂತೆ ಶ್ರೀಮದ್ ಭಾಗವತಕ್ಕೆ ವಿಜಯಧ್ವಜ ತೀರ್ಥರು ಬರೆದಿರತಕ್ಕಂಥ ವ್ಯಾಖ್ಯಾನ ಪದರತ್ನಾವಲಿ ಅಂತ ಇದರ ಹೆಸರು. ಇದರ ಕೆಲವು ವಿಷಯಗಳ ನಿರೂಪಣೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಪೂಜ್ಯ ಶ್ರೀಪಾದಂಗಳವರು ಒಂದು ಸ್ವಲ್ಪ ಹೊತ್ತು ಕಥೆ, ಸ್ವಲ್ಪ ಹೊತ್ತು ತಾತ್ಪರ್ಯದ ವಿಶಿಷ್ಟಾಂಶಗಳು, ಅರ್ಧ ಗಂಟೆ ಹೊತ್ತು ಈ ಟಿಪ್ಪಣಿಯ ವಿಶೇಷ ವಿಚಾರಗಳಿಗೆ ನೀವು ಬೆಳಕು ಚೆಲ್ಲಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಥಮ ಸ್ಕಂದ ಭಾಗವತದ ಕಥಾಭಾಗ ಬಹಳ ಜನರಿಗೆ ಪರಿಚಯವಿದೆ. ಆದ್ದರಿಂದ ಸಾಧ್ಯವಿದ್ದಷ್ಟು ವಿಜಯಧ್ವಜ ತೀರ್ಥರ ವಿಷಯಗಳನ್ನೇ ತಿಳಿದುಕೊಳ್ಳೋಣ ಎಂಬತಕ್ಕಂಥ ದೃಷ್ಟಿಯಿಂದ ನಾನು ಈ ವ್ಯಾಖ್ಯಾನವನ್ನು ಅವರ ಒಂದು ಸೇವಾರೂಪವಾಗಿ ವ್ಯಾಖ್ಯಾನದ ಕೆಲವು ವಿಶೇಷಾಂಶಗಳನ್ನು ತಮ್ಮ ಮುಂದೆ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಸ್ಥೂಲವಾಗಿ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದ ವೈಶಿಷ್ಟ್ಯಗಳನ್ನು 12 ರೀತಿಯಿಂದ ಸಂಗ್ರಹ ಮಾಡಬಹುದು. ಸಮಗ್ರವಾಗಿ ಪ್ರತಿಯೊಂದು ಶ್ಲೋಕದ ವ್ಯಾಖ್ಯಾನವನ್ನು ಓದುವವರಿಗೆ ಇಷ್ಟು ಅಂಶಗಳು ಗಮನಕ್ಕೆ ಬರ್ತವೆ. ಒಂದು, ಪ್ರತಿಯೊಂದು ಪ್ರಕರಣಗಳಲ್ಲಿ ಆಚಾರ್ಯರ ತಾತ್ಪರ್ಯವನ್ನು ಬೆರೆಸಿಕೊಂಡು ವ್ಯಾಖ್ಯಾನ ಮಾಡತಕ್ಕಂಥ ಕ್ರಮದಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಭಾಗವತದ ಮೂಲ ಶ್ಲೋಕಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸೂತ್ರಗಳ ವಿವರಣೆಯನ್ನು ಮಾಡತಕ್ಕಂಥದ್ದು. ಶ್ರೀ ಮಧ್ವ ಭಗವತ್ಪಾದಾಚಾರ್ಯರು ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಅಂತ ಹೇಳಿದ್ದಾರೆ. ಇದರ ಅಭಿಪ್ರಾಯ, ಸೂತ್ರಗಳನ್ನು ಬಳಸಿಕೊಂಡೇ ನಾವು ಭಾಗವತ, ಮಹಾಭಾರತ ಮೊದಲಾದ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ, ಶ್ಲೋಕಗಳನ್ನು ತಿಳಿದುಕೊಳ್ಬೇಕು ಅಂತ. ಈ ದೃಷ್ಟಿಯಿಂದ ಅಲ್ಲಲ್ಲಲ್ಲಿ ವೇದವ್ಯಾಸರ ಶ್ಲೋಕಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸೂತ್ರಗಳ ಬೆಳಕು ಅದನ್ನು ವಿಜಯಧ್ವಜ ತೀರ್ಥರು ತೋರಿಸಿಕೊಡ್ತಾರೆ. ಭಾಗವತದ 4 ಪ್ರಧಾನ ಮುಖಗಳಲ್ಲಿ ವೇದಾರ್ಥ ಪರಿಬಂಹಿತ ಅಂತ ಆಚಾರ್ಯರು ಹೇಳಿದಂತೆ ವೇದದ ಅರ್ಥವನ್ನು ಚೆನ್ನಾಗಿ ತಿಳಿಸಿಕೊಡ್ತಕ್ಕಂಥದ್ದು. ಆದ್ದರಿಂದ ವೇದದ ವಾಕ್ಯಗಳು ಹೇಗೆ ಭಾಗವತದಲ್ಲಿ ಪ್ರತಿಬಿಂಬಿತವಾಗಿದೆ, ವೇದದ ಪ್ರಮೇಯಗಳು, ವೇದದಲ್ಲಿ ಹೇಳಿರ್ತಕ್ಕಂತಹ ಭಗವನ್ ಮಹಿಮೆ ಹೇಗೆ ಪ್ರತಿಬಿಂಬಿತವಾಗಿದೆ ಎಂಬುದನ್ನು ವಿಜಯಧ್ವಜ ತೀರ್ಥರು ನಮಗೆ ತೋರಿಸಿಕೊಡುತ್ತಾರೆ. ಇದು 2ನೇ ವೈಶಿಷ್ಟ್ಯ. 3ನೇದ್ದು, ಶ್ಲೋಕಗಳಿಗೆ ಅವತರಣಿಕೆ ಕೊಡತಕ್ಕಂಥದ್ದು. ಆ ಅವತರಣಿಕೆ ತುಂಬ ಅರ್ಥಪೂರ್ಣವಾದ ಅವತರಣಿಕೆಗಳು. ಪ್ರಮೇಯಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನೀಡತಕ್ಕಂಥ ಅವತರಣಿಕೆಗಳು. ಅದೊಂದು ಅವರ ವೈಶಿಷ್ಟ್ಯವನ್ನು ಬಹಳ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಇನ್ನು 5ನೆಯ ಮುಖ ಅಪ್ರತಿಪತ್ತಿ ವಿಪ್ರತಿಪತ್ತಿ ಇರತಕ್ಕಂಥ ಶ್ಲೋಕಗಳು. ಶ್ಲೋಕವನ್ನು ನಾವು ಮೇಲ್ಪದರಕ್ಕೆ ಓದಲಿಕ್ಕೆ ಹೋದರೆ ಅರ್ಥವೇ ಆಗೋದಿಲ್ಲ ಅಥವಾ ತಪ್ಪು ಅರ್ಥ ಆಗ್ತದೆ. ಇಂಥ ಪ್ರಸಂಗದಲ್ಲಿ
ಸ್ಪಷ್ಟವಾದ ಬೆಳಕನ್ನು ಚೆಲ್ಲತಕ್ಕಂಥ ಕ್ರಮ. ಇದನ್ನು ನಾವು ವಿಜಯಧ್ವಜರ ಶ್ಲೋಕಗಳ ವ್ಯಾಖ್ಯಾನದಲ್ಲಿ ತುಂಬ ಕಡೆಗಳಲ್ಲಿ ನಾವು ಕಾಣ್ತೇವೆ. 6ನೆಯ ವೈಶಿಷ್ಟ್ಯ, ವಿಜಯಧ್ವಜ ಭಟ್ಟಾರಕರಿಗಿಂತ ಹಿಂದಿನವರು, ಆಚಾರ್ಯರಿಗಿಂತ ಹಿಂದಿನವರು ಅನೇಕ ವ್ಯಾಖ್ಯಾನಕಾರರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಸಂಗತವಾಗಿರುವುದಿಲ್ಲ. ಅದನ್ನು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ವಿಜಯಧ್ವಜ ತೀರ್ಥರು ತೋರಿಸಿಕೊಡ್ತಾರೆ. 7ನೆಯ ವೈಶಿಷ್ಟ್ಯ, ಪ್ರಕರಣ ಸಾರ. ಇಡೀ ಪ್ರಕರಣದಿಂದ ನಾವು ಮನನ ಮಾಡಬೇಕಾಗಿರತಕ್ಕಂಥ ವಿಷಯ ಏನು? ತುಂಬ ದೀರ್ಘಕಾಲ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡ್ತೇವೆ. ಏನೇನು ಪ್ರಶ್ನೆಗಳು ಬಂದವು, ಇಲ್ಲಿ ಏನು ಉತ್ತರ ಬಂತು ಯಾವುದೂ ಗೊತ್ತಾಗುವುದಿಲ್ಲ. ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಕೇಳಿದ್ದಾರೆ ಅಂತ ನೆನಪಿರುತ್ತದೆ. ಆ ಪ್ರಶ್ನೆಗಳ ಸಂಖ್ಯೆ ಮುಂದುವರೆದಂತೆ ಎಷ್ಟು ಪ್ರಶ್ನೆಗಳಾಯಿತು, ಏನು ಉತ್ತರ ಬಂತು ಯಾವುದೋ ನಮ್ಮ ಬುದ್ಧಿಯಲ್ಲಿ ಆರೂಢವಾಗುವುದಿಲ್ಲ, ನಿಲ್ಲುವುದಿಲ್ಲ. ಇಂತಹ ಪ್ರಸಂಗದಲ್ಲಿ ವಿಜಯಧ್ವಜ ತೀರ್ಥರು ಇಷ್ಟು ಪ್ರಶ್ನೆಗಳನ್ನು ಇವರು ಕೇಳಿದ್ದಾರೆ, ಪರೀಕ್ಷಿನ್ ಮಹಾರಾಜರು ಕೇಳಿದ್ದಾರೆ, ಇಷ್ಟಿಷ್ಟು ಉತ್ತರವನ್ನು ಶುಕಮುನಿಗಳು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಸಂಗ್ರಹವಾಗಿ ಎಲ್ಲವನ್ನು ಪ್ರಕರಣದ ಸಾರವನ್ನು ವಿಜಯಧ್ವಜ ತೀರ್ಥರು ತಿಳಿಸಿಕೊಡುತ್ತಾರೆ. ಇದು ದೊಡ್ಡ ಉಪಕಾರ. ನಮ್ಮಂತಹ ಮಂದ ಜನರಿಗೆ ಏನು ಪ್ರಶ್ನೆ ಕೇಳಿದರು ಅನ್ನೋದು ಮರೆತು ಹೋಗಿರ್ತದೆ, ಏನು ಉತ್ತರ ಕೊಟ್ಟು ಅನ್ನೋದು ಮರೆತು ಹೋಗಿರ್ತದೆ. ಪ್ರತ್ಯೇಕವಾಗಿ ಎಲ್ಲವನ್ನೂ ಕೇಳಿರ್ತೇವೆ. ಮುಂದೆ ಏನಾಯಿತು, ಇಡೀ ವಿಷಯ ಏನು, ಇದರ ಸಾರ ಏನು ಅಂತ ಕೇಳಿದರೆ ಯಾವುದನ್ನು ಪ್ರತ್ಯೇಕವಾಗಿ ಬಿಡಿಸಿ ವಿವರಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಆ ಉಪಕಾರವನ್ನು ವಿಜಯಧ್ವಜ ತೀರ್ಥರು ಮಾಡ್ತಾರೆ. ಪದಗಳಿಗೆ ಅಪೂರ್ವವಾದ ಅರ್ಥಗಳನ್ನು ಹೇಳುತ್ತಾರೆ. ನಾವು ಊಹೆನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅರ್ಥಗಳನ್ನು ಪದಗಳಿಗೆ ವಿವರಣೆ ಕೊಡ್ತಾರೆ ಅವರು. 9ನೆಯ ವೈಶಿಷ್ಟ್ಯ, ವ್ಯಾಕರಣದ ವಿಶೇಷಾಂಶಗಳ ಬಗ್ಗೆ ಬೆಳಕು ಚೆಲ್ಲುವಂತಹದ್ದು. ಇದರ ತಾತ್ಪರ್ಯ, ನಾವು ಯಾವುದೇ ಪದದ ಸಾಧುತ್ವವನ್ನು ವಿಚಾರ ಮಾಡುವಾಗ ಪಾಣಿನಿಯ ವ್ಯಾಕರಣದ ಚೌಕಟ್ಟಿನಲ್ಲಿ ಆಲೋಚನೆ ಮಾಡುತ್ತೇವೆ. ವ್ಯಾಸರ ನಂತರದಲ್ಲಿ ಹುಟ್ಟಿದವನು ಪಾಣಿನಿ. ಆದ್ದರಿಂದ ಪಾಣಿನಿಯ ವ್ಯಾಖ್ಯಾನದ ಚೌಕಟ್ಟಿನಲ್ಲಿ, ಸೂತ್ರಗಳ ಚೌಕಟ್ಟಿನಲ್ಲಿ ವ್ಯಾಸರ ವಾಕ್ಯಗಳನ್ನು ನೋಡಬಾರದು. ಇದು ನಮ್ಮ ದಡ್ಡತನ. ಇದು ವ್ಯಾಸರು ವೇದವ್ಯಾಖ್ಯಾನ ಮಾಡಲಿಕ್ಕೆ ಹೊರಟವರು. ಅವರ ಪ್ರಯೋಗಗಳು ವೈದಿಕ ಪ್ರಯೋಗಗಳು, ಛಾಂದಸ ಪ್ರಯೋಗಗಳು. ಆದ್ದರಿಂದ ವೈದಿಕ ವ್ಯಾಕರಣದ ನಿಯಮಗಳಿಗೆ ಅದು ಅನುಗುಣವಾಗಿರ್ತದೆ ಹೊರತು ಪಾಣಿನಿಯ ವ್ಯಾಕರಣಕ್ಕೆ ಅನುಗುಣವಾಗಿರುವುದಿಲ್ಲ. ಇದನ್ನು ನಮಗೆ ಆಗಾಗ ಸ್ಪಷ್ಟವಾಗಿ ಅರ್ಥವಾಗುವಂತೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ ವಿಜಯಧ್ವಜ ತೀರ್ಥರು. 10ನೆಯ ವೈಶಿಷ್ಟ್ಯ, ಪಾಠಭೇದಗಳನ್ನು ಸೂಚನೆ ಮಾಡತಕ್ಕಂಥದ್ದು. ಅಲ್ಲಲ್ಲಿ ಪಾಠಭೇದಗಳು, ಭಾಗವತ ಪಾಠ ಹೀಗೂ ಇದೆ, ಹೀಗೆ ಇದ್ದರೆ ಹೀಗೆ ಅರ್ಥ ಮಾಡಿಕೊಳ್ಳಿ, ಹೀಗೆ ಪದವನ್ನು ನೀವು ಆಯೋಜನೆ ಮಾಡಿಕೊಂಡ್ರೆ ಆ ಪಾಠದ ಪ್ರಕಾರ ಹೀಗೆ ಅರ್ಥ ಬರ್ತದೆ, ಹೀಗೆ ಅರ್ಥ ಮಾಡಿಕೊಳ್ಳಿ ಅಂತ 2-3 ರೀತಿಯ ಪಾಠಗಳನ್ನು ತೋರಿಸಿ ಅರ್ಥ ವಿನ್ಯಾಸವನ್ನು ನಮಗೆ ಮಾಡಿಕೊಡ್ತಾರೆ. ಕೆಲವು ಕಡೆಗಳಲ್ಲಿ ಶ್ಲೋಕಗಳು ನೇರವಾಗಿ ಪ್ರಚಲಿತವಾದ ಅದ್ವೈತವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಅಂತ ಕಾಣುತ್ತದೆ. ಅಂತಹ ಪ್ರಸಂಗದಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಪ್ರಚಲಿತವಾಗಿರತಕ್ಕಂಥ ಗೋವಿಂದ ಪಾದರು, ಶಂಕರಾಚಾರ್ಯರು ಮೊದಲಾದವರಿಂದ ಬಂದಿರತಕ್ಕಂಥ ಒಂದು ಅದ್ವೈತದ ವ್ಯಾಖ್ಯಾನ ಪರಂಪರೆ ಒಂದು ಕ್ರಮದಲ್ಲಿದೆ. ಭಾಗವತದಲ್ಲಿ ಬಂದ ಅದ್ವೈತ ಅಂದರೆ ವೇದಗಳು, ಬ್ರಹ್ಮಸೂತ್ರಗಳು ವರ್ಣನೆ ಮಾಡಿರ್ತಕ್ಕಂಥ ಅದ್ವೈತ. ಅದು ಭಗವಂತನ ರೂಪಗಳಲ್ಲಿ ಅದ್ವೈತ, ಕ್ರಿಯೆಗಳಲ್ಲಿ ಅದ್ವೈತ, ಗುಣಗಳಲ್ಲಿ ಅದ್ವೈತ. ಹೀಗೆ ಅದ್ವೈತವನ್ನು ವೇದಶಾಸ್ತ್ರಗಳು ಬಣ್ಣನೆ ಮಾಡಿದ್ದಾವೆ. ಆ ಬೆಳಕಿನಲ್ಲಿ ಈ ಶ್ಲೋಕವನ್ನು ನೋಡಬೇಕು ಅಂತ ಒಂದು ಹೊಸ ಮುಖವನ್ನು ವಿಜಯಧ್ವಜ ತೀರ್ಥರು ನಮಗೆ ತೋರಿಸಿಕೊಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಧರ್ಮಶಾಸ್ತ್ರದ ವಿಚಾರವನ್ನು ನಿರೂಪಣೆ ಮಾಡಿ ಶ್ಲೋಕದ ಅರ್ಥದ ತಿಳುವಳಿಕೆಯಲ್ಲಿ ಹೆಚ್ಚಿನ ವೈಶದ್ಯ, ಸ್ಪಷ್ಟತೆ ನಮಗೆ ದೊರಕುವಂತೆ ಉಪಕಾರವನ್ನು ಮಾಡುತ್ತಾರೆ. ಎಲ್ಲದಕ್ಕೂ ಕೂಡ ವೈಶಿಷ್ಟ್ಯವನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. 1 ಗಂಟೆಯ ಮಿತಿಯಲ್ಲಿ ಯಥಾಶಕ್ತಿ ಕೆಲವು ವಿಷಯಗಳನ್ನಾದರೂ ನಿಮ್ಮ ಮುಂದೆ ನಿರೂಪಣೆ ಮಾಡತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲು ಪ್ರಸಿದ್ಧವಾಗಿರತಕ್ಕಂಥ ಜನ್ಮಾದ್ಯಸ್ಯತಃ ಎಂಬತಕ್ಕಂಥ ಸೂತ್ರದ ವಿವರಣೆಯಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ನೋಡಿ, ಜನ್ಮಾದ್ಯಸ್ಯತಃ ಅನ್ವಯಾತ್, ಈ ಪದಗಳನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ಚತುಸ್ಸೂತ್ರಿ ಪ್ರಮೇಯ ಉಂಟು ನೋಡಿ ಅಂತಾರೆ ವಿಜಯಧ್ವಜ ತೀರ್ಥರು. ಗಮನಿಸಿ, ಇಲ್ಲಿ ಸತ್ಯಂ ಪರಂ ಧೀಮಹಿ, ಪರಬ್ರಹ್ಮನ ಧ್ಯಾನವನ್ನು ನಾವು ಮಾಡುತ್ತೇವೆ, ಮಾಡಬೇಕು, ಅವಶ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ವ್ಯಾಸರು. ಪರಬ್ರಹ್ಮ ಹೀಗಿದ್ದಾನೆ, ಸತ್ಯಂ
ಪರಂ ಧೀಮಹಿ. ಸತ್ಯ, ಸತ್ಯ ಅಂದರೆ ಯಾವುದೇ ಬಗೆಯ ದೋಷವಿಲ್ಲದ ಪರಿಶುದ್ಧವಾದ ಗುಣಗಳು ಅವನಲ್ಲಿ ಇದ್ದಾವೆ. ಸತ್ ತಿಯ, ಸತ್ ಅಂದರೆ ನಿರ್ದುಷ್ಟವಾದ ಉತ್ತಮವಾದ, ಯಾ ಅಂದರೆ ಜ್ಞಾನ, ತು ಅಂದರೆ ಆನಂದ. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂತೀತಿ ವೈವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ತೇನ ಸತ್ಯ ಪರಸ್ಪೃತಃ. ದೋಷವಿಲ್ಲದ ಪರಿಶುದ್ಧವಾದ ಜ್ಞಾನ ಆನಂದಗಳ ತವರು ಪರಬ್ರಹ್ಮ ವಿಷ್ಣು. ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ ಹೇಳಿದ್ದು. ಬ್ರಹ್ಮನ ಸ್ವರೂಪವನ್ನು ತಿಳಿಸ್ಲಿಕ್ಕೋಸ್ಕರ ಹೊರಟ ಸೂತ್ರ ಅದು. ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟ ಸೂತ್ರ. ಎರಡನೇ ಸೂತ್ರದಲ್ಲಿ ಸೂತ್ರಕಾರರು ಜನ್ಮಾದ್ಯಸ್ಯತ ಎಂಬುದಾಗಿ ಅವನ ಲಕ್ಷಣವನ್ನು ಹೇಳಿದರು. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ ವೇದವ್ಯಾಸದೇವರು. ಜನ್ಮ ಆದಿ ಅಸ್ಯತಃ, ಅವನ್ನು ತಿಳಿದುಕೊಳ್ಳಲಿಕ್ಕಿರುವ ಉಪಾಯ ಏನು? ಕಣ್ಣಿಗೆ ದೇವರು ಕಾಣಿಸೋದಿಲ್ಲ. ಇವತ್ತು ಜ್ಞಾನಿಗಳಿಗೆ ಕಾಣಿಸ್ತಾನೆ, ಆ ಮಾತು ಬೇರೆ. ನಮ್ಮಂತಹ ಅಜ್ಞಾನಿಗಳಿಗೆ ದೇವರು ಕಾಣುವುದಿಲ್ಲ. ಆದ್ದರಿಂದ ಅವನನ್ನು ಅರಿಯುವ ಬಗೆ ಹೇಗೆ? ಅದಕ್ಕೆ ಬಂದ ಪದವೇ ಅನ್ವಯಾತ್. ಅಂದರೆ ಅನು ಭಗವತ್ ಸ್ವರೂಪವನ್ನು ಅನುಸರಿಸಿ, ಅಯತಿ ಭಗವಂತನ ಸ್ವರೂಪವನ್ನು ಅನುಸರಿಸಿ ಅವನ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂಥ ಶಾಸ್ತ್ರ, ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳೇ ಮೊದಲಾಗಿರತಕ್ಕಂಥವುಗಳು. ಇವುಗಳ ಮೂಲಕ ನಾವು ದೇವರನ್ನು ತಿಳಿದುಕೊಳ್ಬೇಕು. ಹಾಗಾದರೆ ಮೊದಲ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದನ್ನು ಸತ್ಯಂ ಪರಂ ಧೀಮಿ ಅನ್ನುವ ವಾಕ್ಯದ ಮೂಲಕ ವ್ಯಾಸರು ತಿಳಿಸಿಕೊಟ್ಟರು. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅನ್ನೋದನ್ನು, ಜಿಜ್ಞಾಸೆಯನ್ನು ಮಾಡಬೇಕು, ವಿಚಾರ ಮಾಡಬೇಕು. ವಿಚಾರವನ್ನು ಮಾಡಿ ನಂತರದ ಪರಿಷ್ಕೃತವಾದ ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಬೇಕಾದ್ದೇ ಧ್ಯಾನ. ಆದ್ದರಿಂದ ಧ್ಯಾನವನ್ನು ಮಾಡಬೇಕು ಅಂತ ಹೇಳುವ ಮೂಲಕ ಧ್ಯಾನಕ್ಕೆ ಬೇಕಾಗಿರತಕ್ಕಂಥ ವಿಮರ್ಶೆಯ ಒಂದು ಮುಖ ಮೊದಲು ಶ್ರವಣ, ಮನನ, ನಿಧಿಧ್ಯಾಸನ. ಮನನವನ್ನು ಮಾಡೋದು ಅಂದರೆ ಧ್ಯಾನಕ್ಕಿಂತ ಮುಂಚಿನ ಹಂತ ಮನನ. ಮನನ ಅಂದರೆ ವೇದಶಾಸ್ತ್ರಗಳ ವಾಕ್ಯಗಳನ್ನು ತೆಗೆದುಕೊಂಡು ಅದರ ಯುಕ್ತಾಯುಕ್ತ ವಿಚಾರವನ್ನು ಮಾಡಿ ಇದೇ ಅರ್ಥ ಎಂಬುದಾಗಿ ಮನನ ಚಿಂತನೆ ಮಾಡಿಕೊಂಡು ಆ ಗುಣಗಳನ್ನೇನು ದೇವರ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದನ್ನು ಚಿಂತನೆಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು. ದೀರ್ಘಕಾಲದವರೆಗೆ ಮನಸ್ಸಿನಿಂದ ದೇವರ ಧ್ಯಾನವನ್ನು ದೇವರ ಚಿಂತನೆಯನ್ನು ಮಾಡುವುದನ್ನೇ ಧ್ಯಾನ ಅಂತ ಕರೀತಾರೆ. ಮೊದಲ ಹಂತದಲ್ಲಿ ಮಾಡುವ ಶ್ರವಣವನ್ನೇ ವಿಚಾರ ಅಂತ ಕರೀತಾರೆ. ಭಗವದ್ವಿಷಯಕವಾದ ವಿಚಾರ ಅಂತ ಕರೀತಾರೆ. ಅದನ್ನೇ ಜಿಜ್ಞಾಸ ಅಂತ ಕರೆದದ್ದು. ಆದ್ದರಿಂದ ಈ 4 ಸೂತ್ರಗಳ ಅರ್ಥವೂ ಇಲ್ಲಿ ನಮಗೆ ಬಂದಿದೆ ಅಂತ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಮುಂದೆ ತತ್ವ ಸಮನ್ವಯಾತ್ ಅನ್ನುವ ಸಮನ್ವಯಾಧಿಕರಣದ ಪ್ರಮೇಯವೂ ಇಲ್ಲಿ ಉಂಟು. ವೇದಶಾಸ್ತ್ರಗಳ ವಾಕ್ಯಗಳನ್ನು ಮೇಲ್ಪದರದಲ್ಲಿ ನೋಡುವಾಗ ಕಾಣುವ ಅರ್ಥವೇ ಬೇರೆ. ಉಪಕ್ರಮ ಉಪಸಂಹಾರಗಳನ್ನು ಅಂದರೆ ಆರಂಭ ಮತ್ತು ಕೊನೆ ಇವುಗಳನ್ನು ಗಮನಿಸಿ, ಮಧ್ಯದಲ್ಲಿ ಬಂದ ವಿಚಾರವನ್ನು ಗಮನಿಸಿ ಏನು ಮಥಿತಾರ್ಥ ಅಂತ ತಿಳಿದುಕೊಳ್ಳುವುದಿದೆಯಲ್ಲ, ಇದು ಸಮನ್ವಯ. ಇದನ್ನು ಮಾಡಿದಾಗ ಮಾತ್ರ ನಮಗೆ ವೇದಶಾಸ್ತ್ರಗಳ ಹೃದಯ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಕೂಡ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಅನ್ವಯಾತ್ ಅನ್ನುವ ಪದದ ಮೂಲಕ 4 ಅಧಿಕರಣಗಳ ಪ್ರಮೇಯ, ಮೊದಲ ಭಾಗದ ಪ್ರಮೇಯ ಎಲ್ಲವೂ ಕೂಡ ಇಲ್ಲಿ ಸೂಚಿತವಾಗಿದೆ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಇದರಂತೆ ವೇದಾರ್ಥ ಪರಿವಿಂಹಿತ ಎಂಬತಕ್ಕಂಥ ಪ್ರಮೇಯ, ವೇದಗಳ ಅರ್ಥವನ್ನೇ ವ್ಯಾಸರು ಇಲ್ಲಿ ಹೇಳಿದ್ದಾರೆ. ಭಗವಂತನ ಬಗ್ಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಏನು ಉಪನಿಷತ್ತು, ತೈತ್ತಿರೀಯ ಉಪನಿಷತ್ತು ಭಗವಂತನ ಸ್ವರೂಪವನ್ನು ಹೇಳ್ತಾ ಇದೆ, ಅದನ್ನೇ ಸತ್ಯಂ ಪರಂ ಎಂಬುದಾಗಿ ವ್ಯಾಸರು ತೋರಿಸಿದ್ದಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಇತ್ಯಾದಿಯಾಗಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಏನು ಪ್ರಮೇಯವನ್ನು ಹೇಳಿದ್ದಾರೋ ಅದನ್ನೇ ವ್ಯಾಸರು ಜನ್ಮಾದ್ಯಸೇತಃ ಅಂತ ಸಂಗ್ರಹ ಮಾಡಿ ತೋರಿಸಿದ್ದಾರೆ. ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಇತ್ಯಾದಿ ಅನಂತ ವೇದವಾಕ್ಯಗಳು ಇದರ ಹಿಂದೆ ಇದ್ದಾವೆ ಅಂತ ಪ್ರತಿಯೊಂದು ವ್ಯಾಸರ ಪದಗಳ ಹಿಂದೆ ಇರುವ ಅವರ ಮನೋಭೂಮಿಕೆಯಲ್ಲಿರುವ ವೇದವಾಕ್ಯಗಳನ್ನು ಹೆಕ್ಕಿ ನಮ್ಮ ಕಣ್ಣು ಮುಂದೆ ವಿಜಯಧ್ವಜ ಭಟ್ಟಾರಕರು ತೆರೆದು ತೋರಿಸ್ತಾರೆ. ಹೀಗೆ ಪ್ರಾಯ ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ನಾವು ಇಂತಹ ವೈಶಿಷ್ಟ್ಯವನ್ನು ನೋಡುತ್ತೇವೆ. ಸುಮ್ಮನೆ ನಾನು ಸ್ಪರ್ಶ ಮಾತ್ರ ಮಾಡ್ತಾ ಇದ್ದೇನೆ. ಇನ್ನು ಅವತರಣಿಕೆಯ ಒಂದು ವೈಶಿಷ್ಟ್ಯವನ್ನು ನಾವು ಕಾಣುವುದಾದರೆ 1-2 ಸ್ಥಳಗಳನ್ನು ನಿಮಗೆ ತೋರಿಸ್ತೇನೆ, ನಿಮ್ಮ ಮುಂದೆ ಅನುವಾದ ಮಾಡುತ್ತೇನೆ. ಭಾಗವತದ ಶ್ಲೋಕ ಹೀಗಿದೆ: ನೈಮಿಷೇ
ಅನಿಮಿಷ ಕ್ಷೇತ್ರೇ ಋಷಯಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ ಶ್ಲೋಕ. ಇದರ ಅರ್ಥ ಹೀಗಿದೆ: ನೈಮಿಷಾರಣ್ಯದಲ್ಲಿ ಋಷಿಗಳೆಲ್ಲ ಸೇರಿಕೊಂಡು 1000 ವರ್ಷಗಳವರೆಗಿನ ಒಂದು ದೀರ್ಘಕಾಲವಾದ ಜ್ಞಾನಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದ ಅರ್ಥ. ಇಲ್ಲಿ ಒಂದು ಪ್ರಶ್ನೆ: ಜ್ಞಾನಯಜ್ಞ ಅಂದರೆ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಪಾಂಚರಾತ್ರಾದಿ ಆಗಮಗಳು, ಇವುಗಳ ಅರ್ಥ ಏನು ಗುಣಗಳ, ಭಗವಂತನ ಗುಣಗಳ ಮಹಿಮೆಗಳನ್ನು ಇಲ್ಲಿ ವರ್ಣಿಸಿದ್ದಾರೆ ಎಂಬುದರ ನಿರ್ಮಥನ ಇಷ್ಟು ಅಗತ್ಯ ಉಂಟು, ಇಷ್ಟೆಲ್ಲ ವಿಮರ್ಶೆ ಬೇಕೇ ಅಂತ ಒಂದು ಪ್ರಶ್ನೆ. ವೇದಗಳನ್ನು ಓದಬೇಕು, ಆಮೂಲಾಗ್ರವಾಗಿ ಓದಬೇಕು, ವೇದಾಂಗಗಳನ್ನು ಓದಬೇಕು, ಬೇರೆ ಬೇರೆ ವೇದ ಭಾಷ್ಯಕಾರರನ್ನು ಓದಬೇಕು, ಇದರಂತೆ ಸೂತ್ರಗಳು, ಅದರ ಭಾಷ್ಯಕಾರರು, ಟೀಕಾ ಟಿಪ್ಪಣಿಕಾರರು ಎಲ್ಲವನ್ನು ಓದಿ ನಿರ್ಮಥನ ಮಾಡಿ ಇದಮಿತ್ತಂ ಅಂತ ಪ್ರಮೇಯವನ್ನು ನಾವು ತೀರ್ಮಾನ ಮಾಡಬೇಕೇ? ಇಷ್ಟು ಅಗತ್ಯ ಇದೆಯೇ? ಇಷ್ಟು ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಬೇಕಾದ ಅನಿವಾರ್ಯತೆ ಉಂಟೆ ನಮಗೆ ಅಂತ ಪ್ರಶ್ನೆ ಸಹಜವಾಗಿ ಬರ್ತದೆ. ಇದು ಇಷ್ಟು ಕ್ಲಿಷ್ಟವಾದ ದಾರಿ ಎಂದರೆ ಬೇಡ ಅಂತ ಕೂಡ ಅನ್ನಿಸ್ಬೋದು ಕೆಲವರಿಗೆ. ಇಷ್ಟೇ ಅಲ್ಲ, ಪುರಾಣಗಳಲ್ಲಿ ಕೆಲವು ಮಾತುಗಳಿದ್ದಾವೆ. ಅಂದರೆ ಸರಳವಾದ ಉಪಾಯಗಳಿಂದ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳುವ ಮಾತುಗಳಿದ್ದಾವೆ. ಅದರ ಆಂತರ್ಯವನ್ನು ನಾವು ತಿಳಿದುಕೊಳ್ಬೇಕು ಅಂತ ವಿಜಯಧ್ವಜ ತೀರ್ಥರು ಅವತರಣಿಕೆಯನ್ನು ಕೊಡ್ತಾರೆ. ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ. ಪುರಾಣಗಳಲ್ಲಿ ಇಂತಹ ಮಾತುಗಳು ಬರ್ತವೆ. ಬ್ರಹ್ಮಜ್ಞಾನದಿಂದ ಮುಕ್ತಿ ಅಥವಾ ಪ್ರಯಾಗ ಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲಿ ಇದ್ದುಕೊಂಡು ಸಾಧನಾನುಷ್ಠಾನ ಮಾಡ್ತಾ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ನೀವು ದೇಹತ್ಯಾಗ ಮಾಡಿದರೆ, ಅರ್ಥಾತ್ ಪ್ರಯಾಗ ಕ್ಷೇತ್ರದಲ್ಲಿ ದೇಹವನ್ನು ತ್ಯಾಗ ಮಾಡಿದರೆ, ಹೀಗೆ ಕಾಶಿ ಮರಣಾನ್ ಮುಕ್ತಿ ಅಂತಾರೋ ಹಾಗೆ ಪ್ರಯಾಗ ಮರಣದಿಂದಲೂ ಕೂಡ ಪವಿತ್ರ ಕ್ಷೇತ್ರದಲ್ಲಿ ದೇಹವನ್ನು ತೊರೆದದ್ದರಿಂದ ಅವರಿಗೆ ಮೋಕ್ಷ ಆಗ್ತದೆ ಅಂತ ಒಂದು ವಾಕ್ಯ ಹೇಳ್ತದೆ. ಅಥವಾ ಸ್ನಾನ ಮಾತ್ರೇಣ ಗೌತಮ್ಯಾಂ ಕೃಷ್ಣ ಸನ್ನಿಧೌ, ಇನ್ನೊಂದು ಪಾಠಾಂತರ ಇದೆ, ಗೋಮತ್ಯಾಂ ಕೃಷ್ಣ ಸನ್ನಿಧೌ ಅಂತ. ಗೋಮತಿ ನದಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ನೀವು ಸ್ನಾನ ಮಾಡಿದರೆ ಮೋಕ್ಷ ಆಗ್ತದೆ ಅಂತ. ಈ ವಾಕ್ಯವನ್ನು ನೋಡುವಾಗ ನಮಗೇನು ಅನ್ನಿಸ್ತದೆ? ಅತ್ಯಂತ ಕಷ್ಟಸಾಧ್ಯವಾದ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡೋದು ಬಿಟ್ಟು ಪ್ರಯಾಗದಲ್ಲಿ 1 ತಿಂಗಳು ಮರಣಕಾಲದಲ್ಲಿ ನಾವಿದ್ದು ಸಾಧನಾನುಷ್ಠಾನ ಮಾಡಿ ದೇಹತ್ಯಾಗ ಮಾಡಿದರೆ ಮೋಕ್ಷ ಆಗ್ತದೆ ಅಂದರೆ ಬಹಳ ಸರಳ ಆಯ್ತಿದು. ನಾವು ವೇದ ಓದಬೇಕಾಗಿಲ್ಲ, ಶಾಸ್ತ್ರ ಓದಬೇಕಾಗಿಲ್ಲ, ಇದಮಿತ್ತಮ್ಮಂತ ವಿಮರ್ಶೆ ಮಾಡಬೇಕಾಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತದೆ. ಇದಕ್ಕಿಂತ ಸರಳವಾದ ಮಾರ್ಗ ಗೋಮತಿ ನದಿ ಸ್ನಾನ ಮಾಡತಕ್ಕಂಥದ್ದು, ಕೃಷ್ಣ ಸನ್ನಿಧಿಯಲ್ಲಿ ಗೋಮತಿ ಸ್ನಾನ ಮಾಡತಕ್ಕಂಥದ್ದು. ಅದಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಖಂಡಿತ ಶಾಸ್ತ್ರಗಳ ಅಭಿಪ್ರಾಯ ಇದಲ್ಲ. ಸೂತ್ರಕಾರರಾಗಿರತಕ್ಕಂಥ ವೇದವ್ಯಾಸದೇವರು ಭಾಕ್ತಂವ ಅನಾತ್ಮವಿತ್ವ ತಥಾಹಿ ದರ್ಶಿದೆ ಎಂಬತಕ್ಕಂಥ ಸೂತ್ರವನ್ನು ರಚನೆ ಮಾಡಿ ಪ್ರಣಯನ ಮಾಡಿ ನಮಗೊಂದು ಬೆಳಕು ಕೊಟ್ಟಿದ್ದಾರೆ. ದೇವರ ಮುಂದೆ ದೀಪ ಪ್ರಜ್ವಾಲನೆ ಮಾಡಿದರೆ ಮುಕ್ತಿ ಆಗ್ತದೆ, ಗಂಗಾ ಸ್ನಾನ ಮಾಡಿದರೆ ಮುಕ್ತಿ ಆಗ್ತದೆ, ಕಾಶಿ ವಾಸ ಮಾಡಿದರೆ ಮುಕ್ತಿ ಆಗ್ತದೆ ಅಂತ ಮಾತುಗಳು ಉಂಟು. ಜ್ಞಾನವಿಲ್ಲದೆ ಎಂದೂ ಮುಕ್ತಿಯಾಗುವುದಿಲ್ಲ. ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿ ಶಾಸ್ತ್ರಗಳ ಮಾಧ್ಯಮದಿಂದ ಮನನ ಮಾಡಿ ಧ್ಯಾನ ಮಾಡಿ ಸಮಾಧಿ ಸ್ಥಿತಿಗೆ ನಾವು ತಲುಪಿದಾಗಲೇ ದೇವರ ಸಾಕ್ಷಾತ್ಕಾರ ಆಗ್ತದೆ. ಆಗಲೇ ನಮಗೆ ಮೋಕ್ಷ ನಿಶ್ಚಿತವಾಗುವಂಥದ್ದು. ಹೊರತು ಕೇವಲ ಗಂಗಾ ಸ್ನಾನದಿಂದ, ಗೋಮತಿ ಸ್ನಾನದಿಂದ, ಪ್ರಯಾಗ ಸ್ನಾನದಿಂದ, ಪ್ರಯಾಗ ವಾಸದಿಂದ ಮೋಕ್ಷ ಆಗುವುದಿಲ್ಲ. ಹಾಗಾದರೆ ಆ ವಾಕ್ಯಗಳೆಲ್ಲ ಅಪ್ರಮಾಣವೇ, ಸುಳ್ಳು ಹೇಳ್ತಾ ಇದ್ದಾವೆಯೇ? ಖಂಡಿತ ಹಾಗೆ ತಿಳ್ಕೊಳ್ಬೇಡಿ. ಅಲ್ಲಿ ಮೋಕ್ಷ ಅನ್ನುವ ಪದ ಇದೆ, ಸಂಸಾರದಿಂದ ಮೋಕ್ಷ ಅನ್ನುವ ಪದ ಇಲ್ಲ. ಗಮನಿಸಿ ಇದನ್ನು. ವ್ಯಾಸರು ಹೇಳ್ತಾರೆ, ಮೋಕ್ಷ ಅಂದರೆ ಪಾಪಗಳಿಂದ ಮೋಕ್ಷ, ಸಂಸಾರದಿಂದ ಮೋಕ್ಷ ಅಲ್ಲ. ಗಂಗಾ ಸ್ನಾನ ಮಾಡಿದರೆ, ಗೋಮತಿ ಸ್ನಾನ ಮಾಡಿದರೆ, ಪ್ರಯಾಗದಲ್ಲಿ ವಾಸ ಮಾಡಿ ಸಾಧನಾನುಷ್ಠಾನ ಮಾಡಿದರೆ ಆ ಪುಣ್ಯದ ಪ್ರಭಾವದಿಂದ ನಮ್ಮ ಪಾಪಗಳು ಹೋಗಿ ಒಳ್ಳೆಯ ಗುರುಗಳು ನಮಗೆ ಜೀವನದಲ್ಲಿ ದೊರಕಿ ಅವರ ಮೂಲಕ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂಥ ಭಾಗ್ಯ ದೊರಕಿ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಮೋಕ್ಷವನ್ನು ಪಡ್ಕೊಳ್ತಕ್ಕಂಥದ್ದು. ವಿದ್ಯೆಯ ಅಮೃತಮಶ್ನುತೆ,
ವಿದ್ಯೆಯ ಅಮೃತಮಶ್ನುತೆ ಉಪನಿಷತ್ತು ಹೇಳುವಂತೆ ಜ್ಞಾನದಿಂದಲೇ ಮೋಕ್ಷವೇ ಹೊರತು ಜ್ಞಾನವನ್ನು ಬಿಟ್ಟು ಬೇರೆ ಉಪಾಯ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಮಗೆ ವಿಜಯಧ್ವಜ ತೀರ್ಥರು ಅದರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದ ನೈಮಿಷಾರಣ್ಯದಂತಹ ಕ್ಷೇತ್ರದಲ್ಲಿ ಒಳ್ಳೆಯ ಗುರುಗಳನ್ನು ಕರೆದುಕೊಂಡು ಹೋಗಿ ನೀವು ಅವರಿಂದ ಭಾಗವತಾದಿ ಗ್ರಂಥಗಳ ಶ್ರವಣ ಮಾಡಿದರೆ ನಿರ್ಮಲವಾದ ಜ್ಞಾನ ಹುಟ್ಟುತ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಯತ್ನ ನಡೆದಿದೆ ಎಂಬುದಾಗಿ ತಿಳಿದುಕೊಳ್ಳ್ರಿ ಅಂತ ಬ್ರಹ್ಮಜ್ಞಾನದ ಪ್ರಾಪ್ತಿಯೇ ಮೋಕ್ಷಕ್ಕೆ ಸಾಧನೆ ಎಂಬತಕ್ಕಂಥ ಒಂದು ಪ್ರಮೇಯವನ್ನು ವ್ಯಾಖ್ಯಾನದಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಅವರ ಬೆಳಕು ಇಲ್ಲದೆ ಹೋದರೆ ನಾವು ತಪ್ಪು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪ್ರಸಂಗ ಇಲ್ಲಿ ಉಂಟು. ಇನ್ನು ಅರ್ಥವಾಗದ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡತಕ್ಕಂಥ ಬಗೆ, ಮೇಲ್ನೋಟಕ್ಕೆ ಆ ಶ್ಲೋಕ ಅರ್ಥವಾಗುವುದಿಲ್ಲ, ಒಂದೋ ತಪ್ಪು ಅರ್ಥ ಆಗ್ತದೆ. ಇಂಥ ಪ್ರಸಂಗದಲ್ಲಿ ನಮಗೆ ಅದರ ಹೃದಯವನ್ನು ತಿಳಿಸಿಕೊಡ್ತಾರೆ ವಿಜಯಧ್ವಜ ತೀರ್ಥರು. ಅವರ ಬೆಳಕು ನಮಗಿಲ್ಲೇ ಹೋದರೆ ಅರ್ಥವಾಗುವುದಿಲ್ಲ ಈ ಶ್ಲೋಕ. ನೋಡಿ, ಒಂದೆರಡು ಉದಾಹರಣೆಗಳನ್ನು ನಿಮಗೆ ಕೊಡ್ತೇನೆ. ನಾರದರು ಶೂದ್ರರಾಗಿ ಜನ್ಮವನ್ನು ತಳೆದಾಗ ಬ್ರಹ್ಮಜ್ಞಾನಿಗಳ ದೀರ್ಘಕಾಲ ಸೇವೆಯನ್ನು ಮಾಡಿ ಪವಿತ್ರ ಅನ್ನವನ್ನು ಸ್ವೀಕಾರ ಮಾಡಿದ್ದರಿಂದ ದೇವರ ಧ್ಯಾನ ಮಾಡತಕ್ಕಂತಹ ಒಂದು ಭಾಗ್ಯ ಅವರಿಗೆ ದೊರಕಿತು. ಆಗ ದೇವರನ್ನು ಚಿಂತನೆ ಮಾಡುವಾಗ ದೇವರ ಮಹಿಮೆಯನ್ನು ಚಿಂತನೆ ಮಾಡತಕ್ಕಂಥ ಕೆಲವು ಶ್ಲೋಕಗಳನ್ನು ವ್ಯಾಸರು ದಾಖಲು ಮಾಡಿದ್ದಾರೆ. ಇಲ್ಲಿ ಒಂದು ಶ್ಲೋಕ ಹೀಗಿದೆ ನೋಡಿ. ಸ್ವಪ್ನೋ ಮಾಯಾಗ್ರಹಶ್ಯಯ ಜಾಗೃದಾಭಾಸ ಆತ್ಮನಃ ನಾಮರೂಪಕ್ರಿಯಾ ವೃತ್ತಿ ಸಂವಿಚ್ಛಾಸ್ತ್ರಂ ಪರಂ ಪದಂ ಅಂತ ಶ್ಲೋಕ. ಇದು ಬಡಪೆಟ್ಟಿಗೆ ಅರ್ಥ ಆಗುವುದಿಲ್ಲ, ಕನ್ನಡಕ್ಕೆ ಅನುವಾದ ಮಾಡ್ತೇನೆ ನೋಡಿ ಇದನ್ನು. ಸ್ವಪ್ನಃ ಅಂದರೆ ಕನಸು, ಮಾಯಾಗ್ರಹ ಮಾಯೆ ಹಿಡಿತ, ಶಯ್ಯ ಹಾಸಿಗೆ, ಜಾಗೃದಾಭಾಸ ಎಚ್ಚರದಂತೆ ಇರುವುದು, ನಾಮ ರೂಪಕ್ರಿಯಾ ವೃತ್ತಿ, ನಾಮ ಅಂದರೆ ಹೆಸರು, ರೂಪ ಅಂದರೆ ಬಣ್ಣ, ಕ್ರಿಯೆ ಅಂದರೆ ಚಟುವಟಿಕೆ, ಸಂವಿತ್ ಅಂದರೆ ಜ್ಞಾನ, ಶಾಸ್ತ್ರಂ ಅಂದರೆ ಶಾಸ್ತ್ರಗ್ರಂಥಗಳು ಅಥವಾ ಶಾಸ್ತ್ರ, ಪರಂ ಅಂದರೆ ಬೇರೆಯದು, ಭಿನ್ನವಾದುದು ಅಥವಾ ಉತ್ತಮವಾದುದು, ಪದಂ ಅಂದರೆ ಸ್ಥಾನ. ಹೀಗಿದೆ ನೋಡಿ ಶ್ಲೋಕ. ಇದು ಏನು ಹೇಳ್ತಾ ಇದ್ದಾರೆ ವ್ಯಾಸರು? ಈ ಶ್ಲೋಕದಲ್ಲಿ ಏನು ದೇವರ ಮಹಿಮೆ ಅಡಗಿದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡ್ತಾ ವಿಜಯಧ್ವಜ ತೀರ್ಥರು ಬಹಳ ಸುಂದರವಾಗಿ ಇದರ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ಶ್ಲೋಕದಲ್ಲಿ ದೇವರ ಮಹಿಮೆಯನ್ನು ನಾರದರು ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮಂಥ ಅನಂತಾನಂತ ಜೀವರಾಶಿಗಳಿಗೆ ಪ್ರಧಾನವಾಗಿ 3 ಅವಸ್ಥೆಗಳು: ಎಚ್ಚರ, ಕನಸು, ಗಾಢನಿದ್ರೆ. ಇದಾದ ಮೇಲೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡವರು ಜೀವನ್ಮುಕ್ತರಾಗ್ತಾರೆ, ಅನಂತರದಲ್ಲಿ ಮುಕ್ತರಾಗ್ತಾರೆ. ಹೀಗೆ 4 ಅವಸ್ಥೆಗಳು: ಎಚ್ಚರ, ಕನಸು, ಗಾಢನಿದ್ರೆ. ಮುಕ್ತಿಯಲ್ಲಿ ಅಮಂದವಾದ ಕೊನೆ ಇಲ್ಲದ ಆನಂದವನ್ನು ಅನುಭವಿಸ್ತಾ ಜೀವನ ಮಾಡತಕ್ಕಂಥದ್ದು. ಹೀಗೆ 4 ಅವಸ್ಥೆಗಳಲ್ಲಿ ಭಗವಂತ ನಮಗೆ ಪ್ರೇರಕನಾಗಿದ್ದಾನೆ ಅಂತ ಅವಸ್ಥಾ ಚತುಷ್ಟಯ ಪ್ರವರ್ತಕತ್ವ ರೂಪವಾದ ಮಹಾಮಹಿಮೆಯನ್ನು ಇಲ್ಲಿ ನಾರದರು ಚಿಂತನೆ ಮಾಡ್ತಾ ಇದ್ದಾರೆ. ಅದನ್ನು ವ್ಯಾಸರು ದಾಖಲು ಮಾಡಿದ್ದಾರೆ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಒಂದು ಪಕ್ಷ ಅವರ ವ್ಯಾಖ್ಯಾನ ಇಲ್ಲೇ ಹೋದರೆ ನಮಗೆ ಈ ಬೆಳಕು ಸರ್ವಥಾ ಸಿಕ್ಕುವುದಿಲ್ಲ, ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಬಹಳ ಹೃದಯವಾಗಿ ವ್ಯಾಖ್ಯಾನ ಮಾಡ್ತಾರೆ ವಿಜಯಧ್ವಜ ತೀರ್ಥರು. ಅವರು ಹೇಳ್ತಾರೆ, ಆತ್ಮನಃ, ಈ ಜೀವಾತ್ಮನಿಗೆ ನಾಮರೂಪಕ್ರಿಯಾವೃತ್ತಿ ಜಾಗೃತಾಭಾಸ. ಎಚ್ಚರದಲ್ಲಿ ನಮಗೆ ಹೆಸರುಳ್ಳ ವ್ಯಕ್ತಿ, ಅವನ ಚಟುವಟಿಕೆ ಎಲ್ಲವೂ ಅರ್ಥ ಆಗ್ತದೆ. ಅದರಿಂದ ಎಚ್ಚರ ಅಂದರೆ ನಾಮರೂಪಾತ್ಮಕವಾಗಿರತಕ್ಕಂಥ ಪ್ರಪಂಚ ಮತ್ತು ಚಟುವಟಿಕೆ, ಇವುಗಳ ಸಮಷ್ಟಿಯೇ ಎಚ್ಚರಾವಸ್ಥೆ, ಜಾಗೃತ ಅವಸ್ಥೆ. ಈ ಜಾಗೃತ ಅವಸ್ಥೆಯಲ್ಲಿ ಮತ್ತು ಎರಡನೇದಾದ ಕನಸು, ಸ್ವಪ್ನಃ ಕನಸು, ಶಯ್ಯ ಅಂದರೆ ಗಾಢವಾದ ನಿದ್ರೆ, ಸುಷುಪ್ತಿ ಅವಸ್ಥೆ. ಇದೆಲ್ಲವೂ ಕೂಡ ಆತ್ಮನಃ, ಪರಮಾತ್ಮನಿಂದ ಆಗತಕ್ಕಂಥದ್ದು. ಮಾಯಾಗ್ರಹ ಸ್ವಪ್ನಃ, ವಾಸನಾಮಯವಾಗಿರತಕ್ಕಂಥ ವಸ್ತುಗಳನ್ನು ನೋಡುವುದು ಕನಸಿನ ಅವಸ್ಥೆಯಲ್ಲಿ. ಕನಸು ಅಂದರೆ ಎಚ್ಚರದಲ್ಲಿ ನಾವೇನು ಜನ್ಮಾಂತರಗಳಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಅಂಶಗಳಿದ್ದಾವೆ, ಅದೆಲ್ಲದರ ಡೇಟಾ
ಮನಸ್ಸಿನ ಒಳಪದರದ ಒಳಗಿದೆ. ಅದನ್ನೇ ವಾಸನ ಅಂತ ಕರೀತಾರೆ. ಆ ಕೆಲವು ಸಂಗತಿಗಳು ರಿಲೆವೆಂಟ್ ಆದ್ದು, ಇರ್ರಿಲೆವೆಂಟ್ ಆದ್ದು, ಕೆಲವು ಅರ್ಧಂಬರ್ಧ ಇದೆ, ಎಲ್ಲವೂ ಒಟ್ಟು ಮನಸ್ಸಿನಲ್ಲಿ ದಾಖಲಾಗಿದೆ. ಮನಸ್ಸಿನಲ್ಲಿ ದಾಖಲಾದ ಸಂಗತಿಯನ್ನೇ ಮನಸ್ಸಿನ ಮೂಲಕ ಪರಮಾತ್ಮ ಕನಸಿನ ಅವಸ್ಥೆಯಲ್ಲಿ ತೋರಿಸ್ತಾನೆ. ಇದನ್ನೇ ವೇದಾಂತಿಗಳು ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಗಾಢನಿದ್ದರೆ ಮನಸ್ಸು ಕೂಡ ಕೆಲಸವನ್ನು ನಿಲ್ಲಿಸಿದಾಗ ಇರುವ ಅವಸ್ಥೆ ಗಾಢನಿದ್ದರೆ, ಶ್ರಮ ಪರಿಹಾರ ಆಗ್ತದೆ. ಇದೆಲ್ಲವೂ ಕೂಡ ಭಗವಂತನಿಂದಲೇ ಆಗ್ತಾ ಇದೆ. ಹೀಗೆ ಅವಸ್ಥಾತ್ರಯ ಪ್ರವರ್ತಕ ಸ್ವರೂಪವಾದ ಮಹಾಮಹಿಮೆಯನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ವಿಜಯಧ್ವಜತೀರ್ಥರು ಹೇಳ್ತಾರೆ. ಇಂತಹ 3 ಅವಸ್ಥೆಗಳಿಗೆ ಅನಂತರ ಮುಕ್ತಿಯಲ್ಲೂ ಕೂಡ ನಮ್ಮ ಆನಂದವನ್ನು ನಮಗೆ ಕರುಣಿಸುವ ದೇವರು ಹೇಗಿದ್ದಾನೆ? ಸಂವಿತ್, ಜ್ಞಾನಸ್ವರೂಪನಾಗಿದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಜ್ಞಾನಮಯನಾಗಿದ್ದಾನೆ. ಶಾಸ್ತ್ರಂ, ಶಾಸ್ತಿ, ನಿಯಾಮಕನಾಗಿದ್ದಾನೆ. ಅನಾದಿ ಅನಂತಕಾಲದಿಂದ ಅನಂತಕಾಲದವರೆಗೆ ಅವನು ನಿಯಾಮಕನಾಗಿದ್ದಾನೆ. ಒಳ ಹೊರಗೆ ಇದ್ದುಕೊಂಡು ನಮಗೆ ಪ್ರೇರಕನಾಗಿದ್ದಾನೆ. ನಮ್ಮೆಲ್ಲರ ಅಂತಿಮ ತಾಣ, ಅಂತಿಮ ಗಮ್ಯಸ್ಥಾನ ಪರಂಪದಂ. ನಾವು ಹೋಗಿ ಸೇರುವುದು ಅವನನ್ನೇ. ಅವನ ಒಳಗೆ ನಾವು ಲೀನರಾಗತಕ್ಕಂಥದ್ದು. ಅವನೇ ನಮ್ಮ ಮನೆ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನಾವು ಇದನ್ನು ಚಿಂತನೆ ಮಾಡ್ತೇವೆ. ಎಲ್ಲರಿಗೂ ಅಂತಿಮ ಠಾವು ಭಗವಂತ. ಅವನ ಮನೆಯಲ್ಲಿ ನಾವು ಇರತಕ್ಕಂಥದ್ದು, ಅವನ ಆಸರೆಯಲ್ಲಿ ನಾವು ಇರತಕ್ಕಂಥದ್ದು. ಈ ಪ್ರಮೇಯವನ್ನು ಈ ಶ್ಲೋಕ ಹೇಳ್ತಾ ಇದೆ ಅಂತ ವಿಜಯಧ್ವಜತೀರ್ಥರು ನಮಗೆ ತೋರಿಸಿಕೊಡ್ತಾರೆ. ಒಂದು ಪಕ್ಷ ಅವರ ವ್ಯಾಖ್ಯಾನ ಇಲ್ಲದೆ ಹೋಗಿದ್ದರೆ ನಾವು ಈ ಶ್ಲೋಕಕ್ಕೆ ಅರ್ಥ ಮಾಡಿಕೊಳ್ಳುವ ಸಂಭವನೇ ಇಲ್ಲ. ಇನ್ನು ಒಂದು ಶ್ಲೋಕವನ್ನು ಇಂಥದೇ ಉದಾಹರಣೆಯಿಂದ ನಿಮಗೆ ಕೊಟ್ಟು ನಾನು ಮುಂದೆ ಹೋಗ್ತೇನೆ. ಇದು ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬಂದಾಗ ಅಲ್ಲಿರುವ ಹೆಣ್ಣು ಮಕ್ಕಳು ಆ ಕೃಷ್ಣನ ಮಂಗಲ ಮಹಿಮೆಯನ್ನು, ನಾರಾಯಣ ರೂಪಿಯಾದ ಕೃಷ್ಣನ ಮಂಗಲ ಮಹಿಮೆಯನ್ನು ಚಿಂತನೆ ಮಾಡತಕ್ಕಂಥ ಒಂದು ಪ್ರಸಂಗದಲ್ಲಿ ಬರುವ ಶ್ಲೋಕ ಇದು. ಹೀಗಿದೆ ನೋಡಿ. ಯದಾಹ್ಯಧರ್ಮೇಣ ತಮೋಧಿಕಾನ್ ನೃಪಾಃ ಜೀವಂತಿ ತತ್ರೈಷ ಹಿ ಸಾತ್ಮತಃ ಕಿಲ ಧರ್ಮಂ ಭಗಂ ಸತ್ಯಮೃತಂ ದಯಾಂ ಯಶೋ ಭವಾಯ ರೂಪಾಣಿ ದಧದ್ಯುಗೇ ಯುಗೇ. ಜಗತ್ತಿನಲ್ಲಿ ಅಧರ್ಮ ಮನೆ ಮಾಡಿದಾಗ, ಅಧರ್ಮವನ್ನು ಮೆಟ್ಟಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ, ಅಜ್ಞಾನವನ್ನು ದೂರ ಮಾಡಿ ತತ್ವಜ್ಞಾನವನ್ನು ಕರುಣಿಸಲಿಕ್ಕೋಸ್ಕರವಾಗಿ ಭಗವಂತ ಅನೇಕ ಅವತಾರಗಳನ್ನು ತಳೀತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಯಾವ ಅವತಾರಗಳನ್ನು ಮಾಡ್ತಾನೆ? ಧರ್ಮ, ಭಗ, ಸತ್ಯ, ಋತ, ದಯ, ಯಶೋ, ಭವ. ಏನೂ ಅರ್ಥ ಆಗುವುದಿಲ್ಲ, ಈ ಪದಗಳ ಅರ್ಥ ಆಗುವುದಿಲ್ಲ ನಮಗೆ. ಅದಕ್ಕೆ ವಿಜಯಧ್ವಜರು ಹೇಳ್ತಾರೆ, ಭಗವಂತ ಭೂಮಿಯನ್ನು ಉದ್ಧರಣ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತಾ ಇದ್ದಾನೆ ವರಾಹ ರೂಪದಿಂದ. ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತಾ ಇದ್ದಾನೆ ಆದಿವರಾಹ, ನರಸಿಂಹಾದಿ ರೂಪಗಳಿಂದ. ಇದನ್ನು ಧರ್ಮ ಪದದಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭಗ, ಭಗ ಅಂದರೆ ಐಶ್ವರ್ಯ. ಯಾವುದು ಐಶ್ವರ್ಯ? ಷಡ್ವಿಧವಾದ ಐಶ್ವರ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್ ಅಂತ ಅದರ ವ್ಯಾಖ್ಯಾನವನ್ನು ಪುರಾಣಗಳು ಮಾಡಿದ್ದಾವೆ. ಸಮಗ್ರವಾದ ಐಶ್ವರ್ಯ, ಕೀರ್ತಿ, ಸಂಪತ್ತು, ಜ್ಞಾನ ಮತ್ತು ವಿಜ್ಞಾನಗಳು ಎಲ್ಲವೂ ಇರತಕ್ಕಂಥ ವ್ಯಕ್ತಿಯನ್ನು ಭಗವಾನ್ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಂತಹ ಭಗವಂತನ ಅವತಾರಗಳು ಷಡ್ಗುಣಪೂರ್ಣವಾಗಿರತಕ್ಕಂಥದ್ದು. ಮುಖ್ಯವಾದ ಐಶ್ವರ್ಯ ಅಂದರೆ ಭೌತಿಕ ಐಶ್ವರ್ಯ ಅಲ್ಲ, ಅಣಿಮಾದಿ ಸಿದ್ಧಿಗಳು, ಅದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರತಕ್ಕಂಥ ಅವತಾರಗಳು. ದತ್ತರೂಪ, ಭಗವಂತನ ದತ್ತಾತ್ರೇಯ ರೂಪ, ಕಪಿಲ ರೂಪ ಮೊದಲಾಗಿರತಕ್ಕಂಥವುಗಳು. ಆ ರೂಪಗಳಿಂದ ಏನು ಭಗವಂತ ಅವತಾರ ಮಾಡಿದ್ದಾನೆ ಅದನ್ನು ಭಗ ಅಂತ ತಿಳಿದುಕೊಳ್ಬೇಕು ನಾವು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅನಂತರದಲ್ಲಿ ಸತ್ಯ. ಸತ್ಯ ಅಂದರೆ ತಮಸ್ಸನ್ನು ಹೊಡೆದೋಡಿಸಿ ಅಧರ್ಮವನ್ನು ಮೆಟ್ಟಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ, ಜ್ಞಾನದ ಬೆಳಕು ಕರುಣಿಸಿದ ರೂಪ, ಅದೇ ವಿಶಿಷ್ಟವಾಗಿರತಕ್ಕಂಥ ರೂಪ, ಕಲ್ಕಿ ರೂಪ. ಇದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು ಅಂತ
ಸತ್ಯಪದದಿಂದ ತೆಗೆದುಕೊಳ್ಬೇಕು ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಅನಂತರದಲ್ಲಿ ಋತಂ ಯಥಾರ್ಥ ವಿಜ್ಞಾನಂ ಅಂತ ಶಾಸ್ತ್ರಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಋತ ಅಂದರೆ ನಿರ್ಮಲವಾದ ಜ್ಞಾನ, ಅದನ್ನು ಕೊಟ್ಟ ರೂಪ. ಹಯಗ್ರೀವ ರೂಪ, ವೇದವ್ಯಾಸ ರೂಪ, ಇಂತಹ ರೂಪಗಳು ಜ್ಞಾನಕ್ಕೋಸ್ಕರವೇ ಅವತಾರ ಮಾಡಿ ಬಂದಿರತಕ್ಕಂಥ ರೂಪಗಳು. ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಅವತಾರಿಗಳು. ಅವರು ಜಗತ್ತಿಗೆ ವೇದಗಳನ್ನು ವಿಭಾಗ ಮಾಡಿಕೊಟ್ಟಿದ್ದಾರೆ, ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾರೆ, 18 ಪುರಾಣಗಳನ್ನು ಕೊಟ್ಟಿದ್ದಾರೆ, ಮಹಾಭಾರತವೆಂಬ ಇತಿಹಾಸವನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ಮಾಧ್ಯಮಗಳ ಮೂಲಕ ನಿರ್ಮಲವಾದ ಜ್ಞಾನವನ್ನು ಕರುಣಿಸಿದ್ದಾರೆ. ಆ ರೂಪವನ್ನು ನಾವಿಲ್ಲಿ ಋತ ಎಂಬ ಪದದಿಂದ ತೆಗೆದುಕೊಳ್ಬೇಕು. ಹೀಗೆ ಭಗವಂತ ಕೃಷ್ಣ ವರಾಹ ನರಸಿಂಹಾದಿ ರೂಪಗಳಿಂದ ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರ ರಕ್ಷಣೆ ಮಾಡಿದ್ದಾನೆ. ತತ್ವಜ್ಞಾನವನ್ನು ಪ್ರದಾನ ಮಾಡಲಿಕ್ಕೋಸ್ಕರವಾಗಿ ಕಪಿಲ, ದತ್ತಾತ್ರೇಯ, ವ್ಯಾಸ ಮೊದಲಾದ ರೂಪಗಳಿಂದ ಅವತಾರ ಮಾಡಿದ್ದಾನೆ. ಹೀಗೆ ಭಗವಂತ ಅನೇಕ ಕಾರ್ಯಗಳನ್ನು ಈ ಪದಗಳು ಹೇಳ್ತಾ ಇದ್ದಾವೆ ಅಂತ ಅನೇಕ ಭಗವದ್ ರೂಪಗಳನ್ನು ಇಲ್ಲಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿ ನಮಗೆ ನಿರ್ಮಲವಾದ ಜ್ಞಾನವನ್ನು ಕರುಣಿಸ್ತಾ ಇದ್ದಾರೆ. ಇನ್ನು ಒಂದು ಶ್ಲೋಕ, ಇದಕ್ಕೆ ನಾವು ಅರ್ಥ ಮಾಡಿಕೊಳ್ಳುವಾಗ ಆಚಾರ್ಯರಿಗಿಂತ ಪ್ರಾಚೀನರಾದ ವ್ಯಾಖ್ಯಾನಕಾರರು ಎಡವಿದ್ದಾರೆ. ಆ ಶ್ಲೋಕದ ವಿವರಣೆಯನ್ನು ವಿಜಯಧ್ವಜ ತೀರ್ಥರು ಬಹಳ ಸುಂದರವಾಗಿ ಮಾಡ್ತಾರೆ. ಈ ಶ್ಲೋಕ ಹೀಗಿದೆ ನೋಡಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವ ಆತ್ಮನೀಶ್ವರೇ. ಈ ದೇಶದ ಮಾಯಾವಾದಿಗಳು ಇದಕ್ಕೆ ಕಂಡುಕೊಂಡಿರತಕ್ಕಂಥ ಅರ್ಥ ಹೀಗಿದೆ. ಜೀವ ಮತ್ತು ಬ್ರಹ್ಮ ಇಬ್ಬರು ಒಂದು ಅಂತ ತಿಳಿದುಕೊಂಡಾಗ ಲಿಂಗ ಶರೀರದಿಂದ ಮುಕ್ತಿ, ಸಂಸಾರದಿಂದ ಮುಕ್ತಿ ಎಂಬುದಾಗಿ ಈ ಶ್ಲೋಕ ಅರ್ಥವನ್ನು ಹೇಳ್ತಾ ಇದೆ ಅಂತ ಅವರು ವಿವರಣೆ ಮಾಡ್ತಾರೆ. ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಹೀಗೆ ಅರ್ಥ ಮಾಡೋದರಲ್ಲಿ ಹೆಚ್ಚು ಔಚಿತ್ಯ ಕಾಣುವುದಿಲ್ಲ. ನೋಡಿ, ಗಮನಿಸಿ ನೀವು. ಆತ್ಮನಿ ಈಶ್ವರೇ ದೃಷ್ಟೇ, ಪದ ಗಮನಿಸಿ. ದೃಷ್ಟ ಏವ ಆತ್ಮನಿ ಈಶ್ವರೇ. ಆತ್ಮನಿ ಅಂದರೆ ಜೀವಾತ್ಮನ ಒಳಗಿರುವ, ಈಶ್ವರೇ ಪರಮಾತ್ಮನು ದೃಷ್ಟೇ ಸಾಕ್ಷಾತ್ಕರಿಸಿಕೊಳ್ಳಲ್ಪಡುತ್ತಿರಲು. ನಮ್ಮೆಲ್ಲರ ಒಳಗೆ ದೇವರಿದ್ದಾನೆ, ನಾವು ದೇವರಲ್ಲ. ದೇವರನ್ನು ವೇದಾಂತ ಪರಿಚಯ ಮಾಡಿಕೊಡೋದು ಜ್ಞಾನಮಯ, ಆನಂದಮಯ, ದೋಷಾತೀತ, ನಿರ್ದುಷ್ಟ ವಸ್ತು ಅಂತ. ಹಾಗಾದರೆ ನಾವು ದೇವರಲ್ಲ, ನಮ್ಮಲ್ಲಿ ಆ ಗುಣಗಳು ಯಾವುದೂ ಇಲ್ಲ. ಹಾಗಾದರೆ ಜೀವ ಬೇರೆ, ದೇವರು ಬೇರೆ. ಆದ್ದರಿಂದ ಸೂತ್ರಕಾರರು ಭೇದವ್ಯಪದೇಶಾಚ ಅನ್ಯ, ಇಲ್ಲಿಯೇ ಭಾಗವತದಲ್ಲಿ ಭೇದದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಅಂತ 3ನೇ ಸ್ಕಂದದಲ್ಲಿ ಭೇದದೃಷ್ಟಿ ಅತ್ಯಂತ ಅಗತ್ಯ ಅಂತ ಒತ್ತಿ ಹೇಳ್ತಾ ಇದ್ದಾರೆ ವ್ಯಾಸರು. ಆದ್ದರಿಂದ ಜೀವಬ್ರಹ್ಮ ಒಂದು ಅಂತ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಸಮುಚಿತವಾಗುವುದಿಲ್ಲ. ಹಾಗಾದರೆ ಏನು ಅರ್ಥ ಮಾಡಿಕೊಳ್ಬೇಕು? ಅಧಿಕರಣ ಸಪ್ತಮಿ, ಆತ್ಮನಿ ಜೀವಾತ್ಮನಲ್ಲಿ, ಈಶ್ವರೇ ದೃಷ್ಟೇ ಒಳಗಿರುವ ಭಗವಂತನು ಸಾಕ್ಷಾತ್ಕರಿಸಿಕೊಳ್ಳಲ್ಪಡುತ್ತಿರಲು, ಅವನನ್ನು ನೋಡುತ್ತಿರಲು, ಆವಾಗ ಜೀವನಿಗೆ ಲಿಂಗ ಶರೀರದಿಂದ ವಿಯೋಗ, ಬಿಂಬ ಸಾಕ್ಷಾತ್ಕಾರವಾದಾಗ ಸಂಸಾರ ಬಂಧನದಿಂದ ಬಿಡುಗಡೆ. ಹೀಗೆ ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೀಗೆ ಮೇಲ್ನೋಟಕ್ಕೆ ಅದ್ವೈತ ಪರವಾಗಿರತಕ್ಕಂಥ ಅನೇಕ ಶ್ಲೋಕಗಳಿಗೆ ನಿಜವಾದ ಅರ್ಥ ಏನು ಎಂಬುದನ್ನು ವಿಜಯಧ್ವಜ ತೀರ್ಥರು ನಮಗೆ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಇನ್ನು ಆಯಾ ಪ್ರಕರಣದ ಸಾರವನ್ನು ನಿರೂಪಣೆ ಮಾಡತಕ್ಕಂಥದ್ದು ಒಂದು ದೊಡ್ಡ ವೈಶಿಷ್ಟ್ಯ ಇದು. ಮೊದಲ ಅಧ್ಯಾಯದಲ್ಲಿ ನಾವು ಪರೀಕ್ಷಿನ್ ಮಹಾರಾಜರ ವಿಚಾರ ಇನ್ನೂ ನಮಗೆ 2ನೇ ಸ್ಕಂದದಿಂದ ಆರಂಭ ಆಗ್ತದೆ. ಸೂತ ಪುರಾಣಿಕರ ಬಳಿಗೆ ಶೌನಕಾದಿಗಳು ಪ್ರಶ್ನೆ ಕೇಳುತ್ತಾರೆ. ಮೊದಲ ಅಧ್ಯಾಯದಲ್ಲಿ, ಭಾಗವತದ ಮೊದಲ ಸ್ಕಂದದ ಮೊದಲ ಅಧ್ಯಾಯದಲ್ಲಿ ಶೌನಕಾದಿ ಮಹರ್ಷಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೂತರು ಉತ್ತರ ಕೊಡ್ತಾ ಬರ್ತಾರೆ. ಅವರು ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ. ಎಷ್ಟು ಪ್ರಶ್ನೆ ಕೇಳಿದರು, ಏನು ಪ್ರಶ್ನೆ ಕೇಳಿದರು ಅಂತ ಅಧ್ಯಾಯ ಮುಗಿಯುವಾಗ ನಮ್ಮ ಬುದ್ಧಿಯಿಂದ ಮರೆತು ಹೋಗಿರ್ತದೆ. ಅದಕ್ಕೆ ವಿಜಯಧ್ವಜ ತೀರ್ಥರು ಪ್ರಶ್ನೆ ಮತ್ತು ಉತ್ತರಗಳನ್ನು ಬಹಳ ಸುಂದರವಾಗಿ
ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಅಂತ ಹೇಳ್ತಾರೆ. ಯಾವುದು 6 ಪ್ರಶ್ನೆ? ಪುಂಸಾಂ ಏಕಾಂತದ ಶ್ರೇಯ ತನ್ನ ಶಂಸಿತುಮರ್ಹಸಿ. ನಿಮ್ಮಂತಹ ಸಜ್ಜನರಿಗೆ ದೇವರ ಬಳಿಗೆ ಹೋಗಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡಬೇಕು, ಏನು ಶ್ರೇಯಸ್ ಸಾಧನವಾದ ಯಾವ ಕಾರ್ಯವನ್ನು ನಾವು ಮಾಡಬೇಕು, ಏನು ಮಾಡೋದರಿಂದ ನಮ್ಮ ಜೀವನ ಸಫಲವಾಗ್ತದೆ, ಆತ್ಮೋದ್ಧಾರವಾಗ್ತದೆ, ಅದನ್ನು ಕೇಳಿದ್ದಾರೆ ಮೊದಲ ಪ್ರಶ್ನೆಯಾಗಿ. ಇದಕ್ಕೆ ಮುಂದೆ ಭಾಗವತದಲ್ಲಿ ಉತ್ತರ ಬಂದಿದೆ. ಏನು ಉತ್ತರ ಬಂದಿದೆ ಅಂದರೆ, ನಿರ್ಮಲವಾದ ಭಕ್ತಿಯನ್ನು ದೇವರಲ್ಲಿ ಮಾಡುವುದೇ ಸಂಸಾರ ಬಂಧನದ ಬಿಡುಗಡೆಯ ಉಪಾಯ. ಯಾರಿಗಾದರೂ ಸಂಸಾರದ ಕಟ್ಟಿನಿಂದ ಬಿಚ್ಚಿಕೊಳ್ಳಬೇಕು ಅನ್ನುವ ಬಯಕೆ ಇದ್ದರೆ ದೇವರಲ್ಲಿ ನಿರ್ಮಲವಾದ ಪ್ರೀತಿಯನ್ನು ಮಾಡಿ, ಭಕ್ತಿಯನ್ನು ಮಾಡಿ, ಇದು ಸಂಸಾರದ ಬಿಡುಗಡೆಗೆ ಕಾರಣ ಅಂತ ಮುಂದೆ ಉತ್ತರ ಬಂದಿದೆ. ಎರಡನೇ ಪ್ರಶ್ನೆ, ಬ್ರೂಹಿ ಭದ್ರಾಯ ಪ್ರತ್ಯಗಾತ್ಮ ವಿಷಯ ಅಂತಾರೆ ವಿಜಯತೀರ್ಥರು. ಇದರ ಅಭಿಪ್ರಾಯ, ನಾವೆಲ್ಲ ಜೀವಾತ್ಮರು ನಿರ್ಮಲವಾದ ಭಕ್ತಿಯನ್ನು ಮಾಡೋದು ಬಹಳ ಪ್ರಬುದ್ಧತೆಯನ್ನು ಪಡೆದುಕೊಂಡ ಮೇಲೆ ಮೊದಲ ಹಂತದಲ್ಲಿ ಏನು ಮಾಡಬೇಕು, ಪ್ರಾಥಮಿಕ ಹಂತದಲ್ಲಿ ನಾವು ಮಾಡಬೇಕಾದ ಸಾಧನೆ ಯಾವುದು, ಅದಕ್ಕೆ ಮುಂದೆ ಉತ್ತರ ಕೊಟ್ಟಿದ್ದಾರೆ. ನಿರಂತರ ಭಾರತ, ಭಾಗವತ, ರಾಮಾಯಣ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು, ಇಂತಹ ಪವಿತ್ರವಾದ ವಾಂಗ್ಮಯವನ್ನು ಕೇಳುತ್ತಾ ಇರಬೇಕು, ಹೇಳುತ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ತಸ್ಮಾದ್ ಏಕೇನ ಮನಸ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ ಅಂತ ಮುಂದೆ ವಿವರಣೆ ಮಾಡ್ತಾ ಇದ್ದಾರೆ. ಮೂರನೇ ಪ್ರಶ್ನೆ, ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ದ್ವಿತೀಯ, ತೃತೀಯ, ದಶಮ ಸ್ಕಂಧಗಳಲ್ಲಿ ವಿಸ್ತಾರವಾಗಿ ಕೃಷ್ಣಾವತಾರದ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ನಾಲ್ಕನೇ ಪ್ರಶ್ನೆ, ಬೃಹಿನ ಶ್ರದ್ಧಾನಾಂ ಯಶೋ ವಿಷಯ, ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಿ, ಅವನ ಗುಣಗಳನ್ನು ಪರಿಚಯ ಮಾಡಿಕೊಡಿ. ಅದನ್ನೇ ಮುಂದೆ ವದಂತಿ ತತ್ವವಿಧ ಯಜ್ಞಾನಮದ್ವಯಂ ಅಂತ ಮುಂದೆ ನಿರೂಪಣೆ ಮಾಡ್ತಾ ಹೋಗಿದ್ದಾರೆ. ಇನ್ನು ಭಗವಂತನ ಕಪಿಲ, ದತ್ತ ಮೊದಲಾದ ಅನೇಕ ಅವತಾರ ರೂಪಗಳ ವಿವರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಮುಂದೆ ಮಾಡ್ತಾ ಇದ್ದಾರೆ. ಜಗೃಹೇ ಪೌರುಷಂ ರೂಪಂ ಇತ್ಯಾದಿಯಾಗಿ ಮುಂದೆ ಮಾಡ್ತಾ ಇದ್ದಾರೆ. ಆರನೇ ಪ್ರಶ್ನೆ, ಬ್ರೂಹಿ ಯೋಗೇಶ್ವರೇ ಕೃಷ್ಣೇ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿದಾಗ ನಮಗೆ ಧರ್ಮದ ಬೆಳಕು ಕೊಡತಕ್ಕಂಥವರು ಯಾರು ಎಂಬ ಪ್ರಶ್ನೆ. ಇದಕ್ಕೆ ನಮಗೆ ಉತ್ತರ ದೊರಕಿದೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿದ ಮೇಲೆ ಧರ್ಮಾಧರ್ಮಗಳ ನಿಜರೂಪವನ್ನು ಅರಿತುಕೊಳ್ಳಲಿಕ್ಕೆ ನಾವು ಭಾಗವತವನ್ನೇ ಅಧ್ಯಯನ ಮಾಡಬೇಕು. ಭಗವಂತ ಪರಂಧಾಮಕ್ಕೆ ತೆರಳುವಾಗ 3 ಕಡೆಗಳಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾರೆ ಅಂತ ಶಾಸ್ತ್ರ ಗ್ರಂಥಗಳು ಹೇಳ್ತಾ ಇದ್ದಾವೆ. ಜಗದ್ಗುರು ಮಧ್ವಾಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ದ್ವಾರಕಾಪಟ್ಟಣದ ದೇಗುಲದಲ್ಲಿ ದೇವರ ಸನ್ನಿಧಾನ ಶಾಶ್ವತವಾಗಿ ಉಂಟು. ಯಾರು ಕೃಷ್ಣ ಷಡಕ್ಷರ ಮಂತ್ರವನ್ನು ನಿತ್ಯ ಶ್ರದ್ಧೆಯಿಂದ ಜಪ ಮಾಡ್ತಾರೆ ಅಂಥವರಲ್ಲಿ ಕೃಷ್ಣನ ಸನ್ನಿಧಾನ ಇರುತ್ತದೆ. ಮೂರನೇದ್ದು, ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಯಾವಾಗಲೂ ದೇವರ ಸನ್ನಿಧಾನ ಇರುತ್ತದೆ. ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇಹೇ, ಅದು ಭಗವಂತನ ಸಾಕ್ಷಾತ್ ಪ್ರತಿಮೆ. ಅದು ದೇವರ ಸನ್ನಿಧಾನ ಪೂರ್ಣವಾಗಿ ಭಾಗವತದಲ್ಲಿ ಉಂಟು. ಹೀಗೆ ಅತ್ಯಂತ ಅಪೂರ್ವವಾಗಿರತಕ್ಕಂಥ 6 ಪ್ರಶ್ನೆಗಳು, ಅದರ ಉತ್ತರಗಳು ಮುಂದೆ ಬಂದಿವೆ ಎಂಬುದನ್ನು ಇಡೀ ಅಧ್ಯಾಯದ ಸಾರವನ್ನು ನಮಗೆ ವಿಜಯಧ್ವಜ ತೀರ್ಥರು ಸುಂದರವಾಗಿ ಪ್ರಕರಣದ ಸಾರವನ್ನು ಕೊನೆಗೆ ಸಂಗ್ರಹ ಮಾಡಿ ನಮಗೆ ತೋರಿಸ್ತಾರೆ. ಅವರು ಈ ಅವತರಣಿಕೆಯನ್ನು ಕೊಡದೆ ಹೋದರೆ ನಮಗೇನು ಈ ಪ್ರಕರಣದಲ್ಲಿ ಬಂತು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಅರ್ಥ ಮಾಡಿಕೊಳ್ಳುವುದರಲ್ಲಿ ತುಂಬ ಕ್ಲೇಶ ಇತ್ತು ನಮಗೆ. ಇನ್ನೊಂದು ಸನ್ನಿವೇಶವನ್ನು ಲೇಖ ಮಾಡ್ತಾ ಇದ್ದೇನೆ. 2-3 ಶ್ಲೋಕಗಳಿದ್ದಾವೆ ಇಲ್ಲಿ. ಅದರ ಸಾರವನ್ನು 2-3 ವಾಕ್ಯಗಳಲ್ಲಿ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಈ ಭಾಗವತದಲ್ಲಿ ಬಂದ ವಿಷಯ ಇಷ್ಟು. ನಾವು ತಿನ್ನುವ ಪದಾರ್ಥಗಳೇ ನಮಗೆ ರೋಗಕ್ಕೆ ಕಾರಣವಾಗ್ತಾ ಇದ್ದಾವೆ. ನಾವು ತಿನ್ನುವ ಪದಾರ್ಥಗಳೇ ನಮಗೆ ಜೀವನದಲ್ಲಿ ರೋಗಕ್ಕೆ ಕಾರಣವಾಗಿದ್ದಾವೆ. ಅದೇ ಪದಾರ್ಥಗಳು ವೈದ್ಯರ ಸಂಸ್ಕರಣಕ್ಕೆ ಒಳಪಟ್ಟಾಗ, ಆಯುರ್ವೇದ ವೈದ್ಯರು
ಆ ಪದಾರ್ಥಗಳನ್ನು ಪಡೆದುಕೊಂಡು ಸಂಸ್ಕಾರಕ್ಕೆ ಒಳಪಡಿಸಿದಾಗ ಅದು ನಮಗೆ ರೋಗಕ್ಕೆ ಚಿಕಿತ್ಸೆ ಆಗ್ತದೆ, ರೋಗ ಪರಿಹಾರದ ಉಪಾಯವಾಗ್ತದೆ. ಇದು ಮೂಲ ಭಾಗವತ ಹೇಳತಕ್ಕಂಥ ಮಾತು. ಆಮಯೋಯಂಚ ಭೂತಾನಾಂ ಜಾಯತೆ ಏನು ಸುವ್ರತ ತದೇವ ಹ್ಯಾಮಯ ದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ಈಗ ಗಮನಿಸಿ, ಆಯುರ್ವೇದ ವೈದ್ಯರು ತುಪ್ಪದಿಂದ, ಒಂದೆಲಗ ಮೊದಲಾದ ಸೊಪ್ಪುಗಳಿಂದ, ನಾನಾ ಬಗೆಯಾಗಿರ್ತಕ್ಕಂಥ ಔಷಧಿ ವನಸ್ಪತಿಗಳನ್ನು ಬಳಸಿಕೊಂಡು ನಾವು ನೀವು ತಿನ್ನುವ ಹಾಲು, ಮೊಸರು, ತುಪ್ಪ ಇವುಗಳಿಂದಲೇ ನಾನಾ ಬಗೆಯ ಔಷಧಿಗಳನ್ನು ತಯಾರು ಮಾಡ್ತಾರೆ. ಈ ಔಷಧಿಗಳೇ ರೋಗಕ್ಕೆ ಕಾರಣವೂ ಹೌದು. ಯಾವಾಗ ಹೇಗೆ ತುಪ್ಪವನ್ನು, ಜೇನುತುಪ್ಪವನ್ನು ಅತಿಯಾಗಿ ತಿಂದಾಗ, ಇದೇ ಆಹಾರ ಪದಾರ್ಥಗಳನ್ನು ನಾವು ಅತಿಯಾಗಿ ಬಳಸಿದಾಗ ಇವುಗಳಿಂದ ನಮಗೆ ರೋಗ ಉತ್ಪತ್ತಿ ಆಗ್ತದೆ. ಇದೇ ಪದಾರ್ಥಗಳಿಗೆ ಗಿಡಮೂಲಿಕೆಗಳ ಸಂಸ್ಕಾರವನ್ನು ಕೊಟ್ಟು ಅವುಗಳ ಜೊತೆಗೆ ಇದನ್ನು ಕುದಿಸಿ ಬೇಯಿಸಿ ಒಳ್ಳೆಯ ಔಷಧಿಯನ್ನು ತಯಾರು ಮಾಡಿ ವೈದ್ಯರು ಕೊಟ್ಟಾಗ ಅದು ನಾನಾ ರೋಗಗಳ ಪರಿಹಾರಕ್ಕೆ ಕಾರಣವಾಗ್ತದೆ. ಹಾಗೆ ವೇದಶಾಸ್ತ್ರಗಳು ಹೇಳಿದ ಒಂದೇ ಕರ್ಮ, ಅಹಂಕಾರ ಮಮಕಾರಗಳಿಂದ ನಾನು ಮಾಡ್ತಾ ಇದ್ದೇನೆ, ನನ್ನಿಂದಾಯಿತು ಇದು ಅನ್ನುವ ಕರ್ತೃತ್ವ ಅಭಿಮಾನದಿಂದ ಜೀವ ಮಾಡಿದಾಗ ಇದೇ ಪುಣ್ಯಕರ್ಮಗಳೇ ಸಂಸಾರದಲ್ಲಿ ಅವನನ್ನು ಬಂದಿಯಾಗಿಸ್ತವೆ. ಸಂಸಾರದಲ್ಲಿ ಅವನು ಮುಳುಗಿ ಹೋಗಿಬಿಡ್ತಾನೆ, ದೇವರ ಕಡೆಗೆ ಎಂದೂ ಹೋಗುವುದಿಲ್ಲ. ನಿಜವಾಗಿ ಕರ್ಮಗಳು ದೇವರ ಕಡೆಗೆ ಕೊಂಡೊಯ್ಯತಕ್ಕಂಥವುಗಳು. ವೇದ ಪಾರಾಯಣ, ಶಾಸ್ತ್ರ ಪಾಠ ಪ್ರವಚನ, ಗಂಗಾತೀರ್ಥಗಳ ಸ್ನಾನ, ದೇವತಾರ್ಚನೆ, ಅನ್ನದಾನ ಇವೆಲ್ಲವೂ ಕೂಡ ದೇವರ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಕರ್ಮಗಳು. ಆದರೆ ಅಹಂಕಾರದಿಂದ, ಮಮಕಾರದಿಂದ, ಸ್ವಾರ್ಥದಿಂದ ಈ ಕರ್ಮಗಳನ್ನು ನಾವು ಮಾಡಿದಾಗ ಸಂಸಾರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸಿಬಿಡುತ್ತವೆ ಇವುಗಳು. ಆದ್ದರಿಂದ ಕರ್ಮವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಕೂಡ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಭಗವಂತ ಪ್ರೀತನಾಗಲಿ, ಶ್ರೀಕೃಷ್ಣ ಪ್ರೀತನಾಗಲಿ. ಯಾವ ಕರ್ಮವನ್ನು ಮಾಡುವಾಗಲೂ ಅನ್ನದಾನ ಮಾಡಲಿ, ವಿದ್ಯಾದಾನ ಮಾಡಲಿ, ಪಾಠ ಪ್ರವಚನ ಮಾಡಲಿ, ಅಥವಾ ದೇವರ ಪೂಜೆ ಮಾಡಲಿ, ಯಾವುದೇ ಒಂದು ಪುಣ್ಯ ಕಾರ್ಯವನ್ನು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೇ ಗುರಿ, ಭಗವಂತ ಪ್ರೀತನಾಗಲಿ, ಶ್ರೀಕೃಷ್ಣ ಪ್ರೀತನಾಗಲಿ, ಭಗವಂತ ಪ್ರೀತನಾಗಲಿ. ಇದು ಒಂದು ಉದ್ದೇಶ. ಹೀಗೆ ನಾವು ಮಾಡಿದಾಗ ಮನಸ್ಸಿನ ಒಳಗೆ ರಾಗದ್ವೇಷಗಳ ಕೊಳೆ ಕಳೆದು ಹೋಗ್ತದೆ, ಮನಸ್ಸು ನಿರ್ಮಲವಾಗ್ತದೆ. ಅನಂತರದಲ್ಲಿ ಗುರುಗಳಿಂದ ಉಪದಿಷ್ಟವಾದ ಜ್ಞಾನ ಗಟ್ಟಿಯಾಗಿ ನಿಂತುಕೊಳ್ತದೆ. ಆಮೇಲೆ ಚೆನ್ನಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಾವು ಧ್ಯಾನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತೇವೆ. ಆವಾಗ ತಾಪತ್ರಯಗಳಿಗೆ ಚಿಕಿತ್ಸೆ ಆಗ್ತದೆ. ತಾಪತ್ರಯ ಯಾವುದು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ತಾಪ ಅಂದರೆ ನಮ್ಮ ದೇಹದ ಒಳಗೆ ಹುಟ್ಟಿಕೊಳ್ಳುವ ನಾನಾ ಬಗೆಯ ರೋಗಗಳು, ಇದು ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಆದಿಭೌತಿಕ ಅಂದರೆ ಮಳೆ, ನೀರು, ಬೆಂಕಿ ಮುಂತಾದವುಗಳಿಂದ ಒದಗುವ ಆಘಾತಗಳು. ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿತಾನೆ, ಕಾಲು ಜಾರಿ ಒಳಗೆ ಬಿದ್ದು ಪ್ರಾಣ ತೆತ್ತಾನೆ ವ್ಯಕ್ತಿ, ಅವನೊಬ್ಬ. ನೀರಿನಿಂದ ಒದಗುವ ಅಪಾಯ. ಬೆಂಕಿ ಹತ್ತಿರ ಸರಸ ಮಾಡಲಿಕ್ಕೆ ಹೋಗದೇ ಇದ್ದರೂ ವಸ್ತ್ರಕ್ಕೆ ಬೆಂಕಿ ತಗಲಿ ದೊಡ್ಡ ಅಪಾಯ ಆಗ್ತದೆ, ಮೈ ಸುಟ್ಟು ಹೋಗ್ತದೆ. ಬೆಂಕಿಯಿಂದ ಉಂಟಾಗುವ ಅಪಾಯ. ನಾನಾ ಬಗೆಯ ಪಂಚಭೂತಗಳಿಂದ ಒದಗುವ ಅಪಾಯಗಳು. ಇದು ಆದಿಭೌತಿಕವಾಗಿರತಕ್ಕಂಥ ಅಪಾಯ, ತಾಪ. ಆದಿದೈವಿಕ ಅಂದರೆ ನಮ್ಮ ಜನ್ಮಾಂತರದ ಕರ್ಮಗಳನ್ನು ಗಮನಿಸಿ ದೇವತೆಗಳು ನಮಗೆ ಕೊಡ್ತಕ್ಕಂಥ ಶಿಕ್ಷೆಗಳು, ಹಿಂಸೆಗಳು. ನಮಗೆ ದೇವತೆಗಳು ನೋವು ಕೊಡ್ತಾರೆ, ದುಃಖವನ್ನು ಕೊಡ್ತಾರೆ. ಅದಕ್ಕೆ ಕಾರಣ ಇದೆ. ನಾದತ್ವಂ ಉಪದಿಷ್ಠತೆ, ಮಾಡದೇ ಇದ್ದದ್ದು ಬರುವುದಿಲ್ಲ ನಮಗೆ. ನಾವು ಮಾಡಿದ ಪಾಪಗಳ ಫಲವನ್ನೇ ಜನ್ಮ ಜನ್ಮಾಂತರಗಳಲ್ಲಿ ಊಟ ಮಾಡ್ತೇವೆ. ಇದು ದೇವತೆಗಳು ನಮ್ಮ ಕರ್ಮಗಳನ್ನು ಗಮನಿಸಿ ನಮಗೆ ಫಲವನ್ನು ಕೊಡ್ತಾರೆ. ಇದು ಆದಿದೈವಿಕವಾಗಿರತಕ್ಕಂಥ ತಾಪ. ಇಂತಹ ಮೂರು ಬಗೆಯ ತಾಪಗಳಿಂದ ಮುಕ್ತಿಯಾಗಬೇಕಾದರೆ ಕರ್ಮಕ್ಕೆ ಸಂಸ್ಕಾರ ಒದಗಬೇಕು. ಹೇಗೆ ಆಯುರ್ವೇದ ವೈದ್ಯರು ಔಷಧಿ ವನಸ್ಪತಿಗಳಿಗೆ, ಹಾಲು ಮೊಸರುಗಳಿಗೆ ಸಂಸ್ಕಾರವನ್ನು ಕೊಟ್ಟು ಔಷಧಿಯಾಗಿ ತಯಾರು ಮಾಡ್ತಾರೋ, ಔಷಧಿಯಾಗಿ ಅದನ್ನು ತಯಾರು ಮಾಡ್ತಾರೋ, ಹಾಗೆ ಹರಿಪ್ರೀತಿಗಾಗಿ ಮಾಡುವ ಕರ್ಮಾನುಷ್ಠಾನ, ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ, ಭಕ್ತಿಯಿಂದ ಸಂಸ್ಕೃತವಾದ ಕರ್ಮಾನುಷ್ಠಾನ ತಾಪತ್ರಯಗಳ ಮುಕ್ತಿಗೆ ಕಾರಣವಾಗ್ತದೆ. ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ದೇವರ ಬಳಿಗೆ ಕೊಂಡೊಯ್ಯತಕ್ಕಂಥದ್ದಾಗ್ತದೆ ಎಂಬತಕ್ಕಂಥ ಹೃದಯವಾದ ಬೆಳಕನ್ನು ವಿಜಯಧ್ವಜ ತೀರ್ಥರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಪದಗಳಿಗೆ ಅಪೂರ್ವವಾಗಿರತಕ್ಕಂಥ ಅರ್ಥವನ್ನು ಕೊಡ್ತಾರೆ ಅವರು.
ಅದಂತೂ ಎಷ್ಟು ಚಿಂತನೆ ಮಾಡಿದರೂ ಕೂಡ ಕಡಿಮೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು. ಚಿತ್ರಂ ತದ್ಭಗವತ್ಪದಂ ಅಂತ ನಾರದರ ಅನುಸಂಧಾನದಲ್ಲಿ ಬರತಕ್ಕಂಥ ಒಂದು ಶ್ಲೋಕ. ವಾಸ್ತವಿಕವಾಗಿ ಚಿತ್ರಂ ಅನ್ನುವ ಈ ಪದ ಅವ್ಯಯ, 3 ಲಿಂಗಗಳಲ್ಲೂ ಸಮಾನವಾಗಿರುವ ಪದ ಇದು. ಅದನ್ನು ಅವ್ಯಯ ಅಂತ ಕರೀತಾರೆ. ಚಿತ್ರಂ ಅಂದರೆ ಸಹಜವಾದ ಅರ್ಥ ಕಾವ್ಯಗಳಲ್ಲಿ, ಚಂಪು ಗ್ರಂಥಗಳಲ್ಲಿ, ಇತಿಹಾಸದಲ್ಲಿ ನಾವು ಕಾಣುವ ಅರ್ಥ ಆಶ್ಚರ್ಯಕರವಾದದ್ದು ಅಂತ ಇಷ್ಟೇ ಅರ್ಥ ನಮಗೆ ಗೋಚರ ಆಗ್ತದೆ. ವಿಜಯಧ್ವಜ ತೀರ್ಥರು ಅನೇಕ ಅರ್ಥಗಳನ್ನು ಇದರಲ್ಲಿ ತೆರೆದಿಟ್ಟಿದ್ದಾರೆ, ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಒಂದು ಪ್ರಸಿದ್ಧವಾದ ಅರ್ಥ ಆಶ್ಚರ್ಯಕರವಾದ ವಸ್ತು ಬ್ರಹ್ಮ, ಪರಬ್ರಹ್ಮ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ದೈವಚಾನ್ಯ ಆಶ್ಚರ್ಯವಚ್ಚೇನಮನ್ಯ ಶೃಣೋತಿ ಶ್ರುತ್ವಾಪ್ಯನಂ ವೇದ ನಚೈವ ಕಶ್ಚಿತ್ ಅಂತ ಯಮಧರ್ಮರಾಜನೂ ಕೂಡ ಕಠೋಪನಿಷತ್ತಿನಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಬ್ರಹ್ಮತತ್ವ ಎಂಬುದು ದೊಡ್ಡ ಆಶ್ಚರ್ಯಕರವಾದ ವಸ್ತು. ಎಷ್ಟು ಹೇಳಿದರೂ ಹೇಳಲಿಕ್ಕುಂಟು, ಕೇಳಿದರೂ ಕೇಳಲಿಕ್ಕುಂಟು, ಮನನ ಮಾಡಿದರೂ ಪುನಃ ಮನನ ಮಾಡಲಿಕ್ಕುಂಟು. ಅದು ಅನಂತ, ಅಗಾಧ, ಕಲ್ಪನಾತೀತವಾದದ್ದು ಅಂತ. ಆದ್ದರಿಂದ ಆಶ್ಚರ್ಯ ಎಂಬುದು ಕೂಡ ಚಿತ್ರವನ್ನು ಪದದ ಅರ್ಥ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ತರಂ ಚಿತ್ರಂ ಅಂದರೆ ಯಾವುದರ ಮಿಶ್ರಣವಿಲ್ಲದ ಶುದ್ಧ ಜ್ಞಾನ ರೂಪವಾಗಿರತಕ್ಕಂಥ ವಸ್ತು. ನಮ್ಮ ಜ್ಞಾನದಲ್ಲಿ ಇವತ್ತು ಸತ್ವರಜಸ್ತಮೋ ಗುಣಗಳ ವಿಕಾರ ನಾವು ಕಾಣ್ತೇವೆ. ಜ್ಞಾನ ಅಂತಂದರೆ ವೇದಾಂತದ ಭಾಷೆಯಲ್ಲಿ ಮನಸ್ಸಿನ ಒಂದು ಪರಿಣಾಮ, ಇದು ಮನಸ್ಸಿನ ಒಂದು ವಿಕಾರ. ಇದರ ಒಳಗೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರಭಾವ ಇದೆ. ಒಳ್ಳೆಯ ಮಾತುಗಳನ್ನು ಆಡಿದರೆ, ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅಲ್ಲಿ ಸತ್ವಗುಣ ಬೆಂಗಾವಲಾಗಿ ನಿಂತುಕೊಂಡಿದೆ. ಸತ್ವಾತ್ ಸಂಜಾಯತೆ ಜ್ಞಾನಂ. ನಮ್ಮಲ್ಲಿ ಕಾಮಕ್ರೋಧಗಳ ಸಂಬಂಧಿಸಿದ ಜ್ಞಾನ ಇದ್ದರೆ, ಚಟುವಟಿಕೆಗಳಿದ್ದರೆ ಅದರ ಹಿಂದೆ ರಜೋಗುಣದ ಪಾತ್ರ ಇದೆ. ಆಲಸ್ಯ ನಿದ್ರೆಗಳಾದರೆ ಅದರ ಹಿಂದೆ ತಮೋಗುಣದ ಪ್ರಭಾವ ಇದೆ. ಇಂತಹ ಗುಣತ್ರಯದ ಪ್ರಭಾವವಿಲ್ಲದ ಶುದ್ಧ ಜ್ಞಾನವುಳ್ಳವನಾದ್ದರಿಂದ ಭಗವಂತನನ್ನು ಚಿತ್ರಂ ಅಂತ ಕರೆದಿದ್ದಾರೆ ಅಂತ ಎರಡನೇ ವ್ಯಾಖ್ಯಾನ ವಿಜಯಧ್ವಜ ತೀರ್ಥರದ್ದು. ಮೂರನೇ ವ್ಯಾಖ್ಯಾನ ಹೀಗಿದೆ, ಚಿತಂ ತರಾಯತ ಇತಿವ. ಚಿತ್ ಅಂದರೆ ಈ ಜೀವ, ಚೇತನ, ಇವನನ್ನು ಆಪತ್ಕಾಲದಲ್ಲಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಕೊಂಡೊಯ್ತಾನೆ ದೇವರು. ಇವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಅನಾದಿ ಅನಂತ ಕಾಲಗಳಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಕಣ್ಣಿಗೆ ಅವಯಂದದಿ ಅಂತ ಜಗನ್ನಾಥದಾಸರು ಹೇಳಿದಂತೆ, ಧೂಳು ಕಣ್ಣಿನ ಒಳಗೆ ಬೀಳುವಾಗ ರೆಪ್ಪೆ ನಮ್ಮ ಸೂಚನೆಯನ್ನು ಸ್ವೀಕಾರ ಮಾಡದೆಯೇ ಕ್ಷಣ ಮಾತ್ರದಲ್ಲಿ ಧೂಳು ಒಳಗೆ ಬೀಳದಂತೆ ರಕ್ಷಣೆ ಕೊಡುವಂತೆ ಭಗವಂತನು ಕೂಡ ನಮ್ಮನ್ನು ಆಪತ್ ಪರಂಪರೆಗಳಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಇದನ್ನು ನಾವು ಚಿತ್ರಂ ಪದದಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ಚಿತ್ ಅಂದರೆ ಜ್ಞಾನ. ಚಿತಂ ಜ್ಞಾನಂ ತನೋತಿ. ತನು ವಿಸ್ತಾರೆ, ಎಲ್ಲರಿಗೂ ಕೂಡ ಜ್ಞಾನವನ್ನು ವಿಸ್ತಾರ ಮಾಡ್ತಾನೆ. ಗುರುಗಳ ಒಳಗೆ ಇದ್ದುಕೊಂಡು ಜ್ಞಾನವನ್ನು ಕೊಡ್ತಾನೆ, ಅದನ್ನು ವಿಸ್ತಾರ ಮಾಡ್ತಾನೆ. ಆದ್ದರಿಂದ ಚಿತ್ರಂ, ಅದನ್ನು ಚೆನ್ನಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ಜ್ಞಾನವನ್ನು ಕೊಡ್ತಕ್ಕಂಥದ್ದು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇರಣೋಚಿತಸ್ಮೈ. ಬ್ರಹ್ಮದೇವರ ಮೂಲಕ, ವೇದಶಾಸ್ತ್ರಗಳ ಮೂಲಕ ತತ್ವಜ್ಞಾನದ ಪರಂಪರೆಯನ್ನು ಜಗತ್ತಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಅವನು ಚಿತ್ರಂ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ. ಅಥವಾ ಚಿತ್ತರಥತ್ವಾತ್ ಚಿತ್ರಂ, ನಮ್ಮೆಲ್ಲರ ಮನಸ್ಸಿನ ಒಳಗಿದ್ದುಕೊಂಡು ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ ಅಂತ ನಮ್ಮ ಮನೋವೃತ್ತಿಗಳಿಗೆ ಪ್ರೇರಕನಾಗಿದ್ದಾನೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಗಳಿಗೆ ಪ್ರವರ್ತಕನಾಗಿದ್ದಾನೆ. ಆದ್ದರಿಂದ ಚಿತ್ರ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ. ಅಥವಾ ಚಿನೋತೀತಿ ಚಿತ್, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿರ್ತಕ್ಕಂಥವರು. ತಂ ತರತೀತಿ ಚಿತ್ರಂ, ಅವನನ್ನು ಮೀರಿ ನಿಂತುಕೊಂಡಿದ್ದಾನೆ ಪರಮಾತ್ಮ. ಆದ್ದರಿಂದಲೂ ಕೂಡ ಅವನನ್ನು ಚಿತ್ರ ಅಂತ ಕರೀತಾ ಇದ್ದಾರೆ. ಹೀಗೆ ಭಗವಂತನ ಮಂಗಲ ಮಹಿಮೆಗಳನ್ನು ಈ ಪದಗಳಲ್ಲಿ ಕಂಡಿದ್ದಾರೆ ವಿಜಯಧ್ವಜ ತೀರ್ಥರು. 6 ರೀತಿ ಪದಗಳ ಅರ್ಥವನ್ನು ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಹೀಗೆ ಒಂದೊಂದು ಪದಗಳಿಗೂ ಕೂಡ ಅಪೂರ್ವವಾದ ಅರ್ಥಗಳು, ಮೇಲ್ನೋಟಕ್ಕೆ ನಮಗೆ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ವಿಶಿಷ್ಟವಾಗಿರತಕ್ಕಂಥ ಅರ್ಥಗಳನ್ನು ವಿಜಯಧ್ವಜ ತೀರ್ಥರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ರೋಚಕವಾಗಿರತಕ್ಕಂಥ ವಿವರಣೆ ನಿಮ್ಮ ಮುಂದೆ ನಾನು ನಿರೂಪಣೆ ಮಾಡ್ತಾ ಇದ್ದೇನೆ. ಭಾಗವತದಲ್ಲಿ ಅಜಾತಶತ್ರು ಅಂತ ಒಂದು ಪದ ಇದೆ. ಮಹಾಭಾರತದಲ್ಲೂ ಉಂಟು, ಇದು ಪ್ರಸಿದ್ಧವಾಗಿರತಕ್ಕಂಥ ಪದ. ಯುಧಿಷ್ಠಿರನನ್ನು ಹೇಳ್ತಕ್ಕಂಥ ಪದ ಇದು.
ಯುಧಿಷ್ಠಿರ ಅಜಾತಶತ್ರು ಅಂತ. ಅಜಾತಶತ್ರು ಅಂದರೆ ಯಾರೂ ಶತ್ರುಗಳು ಅವನಿಗಿಲ್ಲ ಅಂತ ಅರ್ಥ. ನಮಗೆ ಸಂಶಯ ಬರ್ತದೆ, ಹೀಗುಂಟೆ ಅವನಿಗೆ 100 ಮಂದಿ ಕೌರವರೇ ದೊಡ್ಡ ಶತ್ರುಗಳು, ಸಹೋದರರೇ ಶತ್ರುಗಳು ಅವನಿಗೆ. ಹೀಗಿರುವಾಗ ಅವನು ಅಜಾತಶತ್ರು ಆಗುವುದು ಹೇಗೆ? ಯಾರ್ಯಾರು ಕೃಷ್ಣನ ಬಗ್ಗೆ ಭಕ್ತಿ ಉಳ್ಳವರಾಗಿದ್ದಾರೆ ಅವರು ಯುಧಿಷ್ಠಿರನನ್ನು ಪ್ರೀತಿಸ್ತಾರೆ ಅಂತ ಹೇಳ್ಬೋದು. ಕೃಷ್ಣದ್ವೇಷಗಳೆಲ್ಲರೂ ಯುಧಿಷ್ಠಿರನ ದ್ವೇಷಗಳಾಗಿದ್ದಾರೆ. ಯಾಕೆಂದರೆ ಕೃಷ್ಣನ ಯುಧಿಷ್ಠಿರ ಆರಾಧನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಹೀಗೆ ಅವನಿಗೆ ವಿರೋಧಿಗಳು ದ್ವೇಷಿಗಳು ತುಂಬ ಇದ್ದಾರೆ. ಆದ್ದರಿಂದ ಅವನನ್ನು ಅಜಾತಶತ್ರು ಅಂತ ಕರೆಯುವುದು ಎಷ್ಟು ಔಚಿತ್ಯಪೂರ್ಣವಾದ ವಿಷಯ ಇದು ಅಂತ ಸಂದೇಹ ಬರ್ತದೆ. ಅದಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಆತ್ ಜಾತ ಏವ ಶತ್ರವಃ ಅಜಾತಶತ್ರವ ಯಸ್ಯ ಸ ಅಜಾತಶತ್ರು. ಅಂದರೆ ವೇದವ್ಯಾಸದೇವರಿಂದ ಜನ್ಮವನ್ನು ಪಡೆದಿರತಕ್ಕಂಥ ದುರ್ಯೋಧನಾದಿಗಳೇ ಯಾರಿಗೆ ಶತ್ರುವೋ ಅವನು ಅಜಾತಶತ್ರು. ಅಂದರೆ ವಿವೇಕಿಗಳು ಯಾರೂ ಯುಧಿಷ್ಠಿರನಿಗೆ ಶತ್ರುಗಳಲ್ಲ, ಅವಿವೇಕಿಗಳು ಶತ್ರುಗಳಾಗಿದ್ದಾರೆ. ಮುಖ್ಯವಾಗಿ ದುರ್ಯೋಧನಾದಿಗಳು ಅವರು ಯಾರವರು? ಆತ್ ಜಾತಃ ಆ ಅಂ ಅಹ ಪುರಾಣರ್ಷಿ ವ್ಯಾಸಃ ಶಾಖಾ ಸಹಸ್ರಕೃತ ಅನಂತ ವೇದಗಳನ್ನು ಉಪದೇಶಿಸಿದ, ಜಗತ್ತಿಗೆ ಕೊಟ್ಟ, ವಿಭಾಗ ಮಾಡಿಕೊಟ್ಟ ವೇದವ್ಯಾಸದೇವರಿಂದ ಜನ್ಮವನ್ನು ಪಡೆದವರು ದುರ್ಯೋಧನಾದಿಗಳು. ಮಡಿಕೆಯಲ್ಲಿ ಗರ್ಭವನ್ನು ಇರಿಸಿ 100 ಜನ ಮಕ್ಕಳು ಜನ್ಮ ತಳೆಯಲಿಕ್ಕೆ ವೇದವ್ಯಾಸರು ಕಾರಣರಾದರು ಎಂಬುದನ್ನು ಮಹಾಭಾರತ ಆದಿಪರ್ವದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಆತ ಜಾತಃ ಏವ ಶತ್ರುವಃ, ವೇದವ್ಯಾಸರಿಂದ ಜನ್ಮವನ್ನು ಪಡೆದ ದುರ್ಯೋಧನಾದಿಗಳು ಮಾತ್ರ ಇವನಿಗೆ ಶತ್ರು. ಅರ್ಥಾತ್ ಅವಿವೇಕಿಗಳು ಇವನನ್ನು ದ್ವೇಷ ಮಾಡ್ತಾರೆ, ವಿವೇಕಿಗಳು ಯಾರೂ ಕೂಡ ದ್ವೇಷ ಮಾಡುವುದಿಲ್ಲ ಎಂಬ ಅರ್ಥವನ್ನು ಈ ಪದದಲ್ಲಿ ವಿಜಯಧ್ವಜ ತೀರ್ಥರು ತೆಗೆದು ತೋರಿದ್ದಾರೆ. ಹೀಗೆ ಅಪೂರ್ವವಾಗಿರತಕ್ಕಂಥ ವ್ಯಾಖ್ಯಾನಗಳನ್ನು ವಿಜಯಧ್ವಜ ಭಟ್ಟಾರಕರು ಮೊದಲಿನಿಂದ ಕೊನೆ ತನಕ ಮಾಡುತ್ತಾರೆ. ಭಾಗವತದ ಪ್ರವಚನ ಅಂದರೆ ಸಾಮಾನ್ಯವಾಗಿ ಕಥೆಯನ್ನು ಕೇಳತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ನಾವು ನೋಡ್ತೇವೆ. ಅದು ಯೋಗ್ಯವೇ. ಕಥೆಯನ್ನು ನಾವು ತಿಳಿದುಕೊಂಡು ಭಕ್ತಿಯನ್ನು ಮಾಡಬೇಕು ದೇವರಲ್ಲಿ, ಅದು ಅತ್ಯಂತ ಅವಶ್ಯಕವೇ. ಆದರೆ ಶ್ರೀಮದ್ ಆಚಾರ್ಯರ, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ತಾತ್ಪರ್ಯದ ಬೆಳಕಿನಲ್ಲಿ ಭಾಗವತವನ್ನು ಅಧ್ಯಯನ ಮಾಡಿದಾಗ ಇನ್ನಷ್ಟು ಒಳ್ಳೆಯ ತಿಳುವಳಿಕೆ ನಮ್ಮಲ್ಲಿ ಉಂಟಾಗ್ತದೆ. ಅದನ್ನು ಪ್ರವಚನ ಮಾಡುವಾಗ ಬಳಕೆ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಕಡಿಮೆ. ಅದು ತಾತ್ಪರ್ಯವೂ ಗಂಭೀರ, ಅತ್ಯಂತ ವಿಮರ್ಶಾತ್ಮಕವಾದದ್ದು. ಅದನ್ನು ಅಧ್ಯಯನ ಮಾಡುವವರು ಅಧ್ಯಯನ ಮಾಡಿದರೂ ಕೂಡ ಅದನ್ನು ಪಬ್ಲಿಕ್ಕಿಗೆ, ಸಾಮಾನ್ಯರಿಗೆ ಹೇಳುವಾಗ ಒಂದು ಕ್ಲೇಶ ಇದೆ ಅವರಿಗೆ ಅರ್ಥ ಮಾಡಿಸಲಿಕ್ಕೆ. ಆದ್ದರಿಂದ ಬೆರಳಿಕೆಯ ಸಂದರ್ಭಗಳಲ್ಲಿ ತಾತ್ಪರ್ಯವನ್ನು ಜನ ಬಳಸಿಕೊಳ್ತಾರೆ. ಆದರೆ ಟಿಪ್ಪಣಿಗಳಲ್ಲಂತೂ 100ಕ್ಕೆ 99ರಷ್ಟು ಬಳಸುವುದು ಕಡಿಮೆ. ಆದ್ದರಿಂದ ನಮ್ಮ ಪರಮ ಪೂಜ್ಯರಾಗಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದ ವಿಶಿಷ್ಟಾಂಶಗಳು ಸಜ್ಜನರಿಗೆ ಪರಿಚಯ ಆಗಬೇಕು, ಅವರಿಗೆ ಒಂದು ಪ್ರೇರಣೆ ಹುಟ್ಟಬೇಕು. ನಾವು ಭಾಗವತ ಪ್ರವಚನವನ್ನು ಪ್ರತಿ ಶ್ಲೋಕ ಓದಬೇಕು, ಗುರುಗಳಿಂದ ಕೇಳಬೇಕು. ಪ್ರತಿ ಶ್ಲೋಕಕ್ಕೂ ವಿಜಯಧ್ವಜ ತೀರ್ಥರು, ಯಾದವಾರ್ಯರು, ಅದರಂತೆ ಸತ್ಯಧರ್ಮ ಸ್ವಾಮಿಗಳವರು, ವ್ಯಾಸತತ್ವಜ್ಞ ತೀರ್ಥ ಶ್ರೀಪಾದಂಗಳವರು, ಇಂಥ ಜ್ಞಾನಿಗಳು ಶ್ರೀನಿವಾಸ ತೀರ್ಥರು ಬರೆದ ವ್ಯಾಖ್ಯಾನದ ಬೆಳಕಿನಲ್ಲಿ ಪ್ರತಿಯೊಂದು ಶ್ಲೋಕವನ್ನು ಅಧ್ಯಯನ ಮಾಡಬೇಕು ಅನ್ನುವ ಸ್ಫೂರ್ತಿ ಅವರಿಗೆ ಹುಟ್ಟಬೇಕು. ಅಂತಹ ಸ್ಫೂರ್ತಿ ಹುಟ್ಟಲಿಕ್ಕೆ ಪೋಷಕವಾಗುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾಗವತದ ಪ್ರವಚನವನ್ನು ಯಥಾಮತಿ ನಾನು ಅಲ್ಪಬುದ್ಧಿಗೆ ತಕ್ಕಂತೆ ನಾನು ಮಾಡಿದ್ದೇನೆ. ಇದರಿಂದ ಹರಿವಾಯ ಗುರುಗಳು ಪ್ರೀತರಾಗಲಿ, ಸಜ್ಜನರಿಗೆ ಸನ್ಮಂಗಲ ಉಂಟಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ನಾನು ಈ ಪ್ರವಚನ ಮಾಲಿಕೆಯನ್ನು ಗುರುವಂತರ್ಗದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀ ಬತ್ವೇಶ ಅರ್ಪಣ ಮಸ್ತು, ಶ್ರೀಕೃಷ್ಣ ಅರ್ಪಣ ಮಸ್ತು.